ಆತ್ಮೀಯ ಮುದ್ದು ಮಕ್ಕಳೇ TRZಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಧಿ ತುಂಬ ಕಠಿಣ ಅನ್ನಿಸ್ತಾ ಇರ್ತದೆ. ಆ ಕಠಿಣ ಅನ್ನಿಸ್ತಾ ಇರುವಂಥ ಸಂಧಿಗಳ ಪರಿಚಯನ ನಾನು ಹಿಂಗೆ ಮಾಡಿಕೊಡ್ತೀನಿ. ಸರಳವಾಗಿ ಸುಲಭವಾದಂಥ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಸಂಧಿ ಅಂದ್ರೇನು, ಸಂಸ್ಕೃತದ ಸಂಧಿಗಳಾವು, ಕನ್ನಡದ ಸಂಧಿಗಳಾವು, ಅವೆಲ್ಲದರ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತೀನಿ. ಮುದ್ದು ಮಕ್ಕಳೇ, ಕನ್ನಡಂ ಗೆಲ್ಗೆ ಕನ್ನಡಂ ಬಾಳ್ಗೆ ಎನ್ನುವಂಥ ಮಾತನ್ನು ನಿಮಗೆ ಹೇಳಿದೆ. ಹಚ್ಚೇವು ಕನ್ನಡದ ದೀಪ ಎನ್ನುವಂಥ ಕವನವನ್ನು ನಿಮಗೆ ತಿಳಿಸ್ಕೊಟ್ಟೆ. ಈ ಕವನಗಳಲ್ಲಿ ಹಲವಾರು ಕವನಗಳಲ್ಲೂ ಕೂಡ ನಾವು ಸಂಧಿ ಪದಗಳನ್ನು ಬಳಸ್ಕೊಳ್ತೀವಿ. ಆದರೆ ಯಾವುವು ಅನ್ನುವಂಥದ್ದನ್ನು ನಮ್ಗೆ ಗುರ್ತಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅವು ಸಂಧಿ ಪದಗಳು ನೀವು ಚಾಪ್ಟರ್ನ ತಿಳ್ಕೊಂಡಾಗ ನಿಮ್ಗೇನಾಗ್ತದೆ, ಇದು ಸಂಧಿ ಪದ ಅದ, ಈ ಸಂಧಿ ಪದಗಳು ಇಲ್ಲಿ ಬಂದವ ಅನ್ನುವಂಥದ್ದನ್ನು ನಿಮಗೆ ಅರ್ಥ ಆಗ್ತದೆ. ಅದಕ್ಕಾಗಿ ನೋಡೋಣ ಸಂಧಿಗಳೆಂದರೆ ಏನು, ಮೊದಲಾಗಿ ಅದರ ಅರ್ಥ ತಿಳ್ಕೊಂಡ್ರಿ. ಸಂಧಿ ಅಂದರೆ 2 ಅಕ್ಷರಗಳು ಇರ್ತವೆ. 2 ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಅರ್ಥ ಕೆಡದಂತೆ ಸೇರುವುದೇ ಸಂಧಿ. 2 ಅಕ್ಷರಗಳು ಅಂತಂದಾಗ ನೋಡಿಲಿ, ಮಳೆ ಪ್ಲಸ್ ಕಾಲ. ನಾವು ಮಳೆಗಾಲ ಅಂತಂದರೆ ಮಳೆ ಪ್ಲಸ್ ಕಾಲ ಮಳೆಗಾಲ ಆಗ್ತದೆ. ಇಲ್ಲಿ ನೋಡಿ, ಇದು ಫಸ್ಟ್ ತಿಳ್ಕೊಂಡಾಗ ನಿಮ್ಗೆ ಅರ್ಥ ಆಗ್ತದೆ. ಮಳೆ ಅನ್ನುವಂಥ ಒಂದು ಪದ ಅಕ್ಷರ ವರ್ಣ, ಕಾಲ ಅನ್ನುವಂಥದ್ದು ಇನ್ನೊಂದು ವರ್ಣ, ಇವೆರಡೂ ಕೂಡುವಂಥ ಸಂದರ್ಭದಲ್ಲಿ ಮಳೆಗಾಲ ಆಗ್ತದೆ. ಮಳೆಗಾಲ ನಾವು ಮಳೆಗಾಲ ಅನ್ನೋದಿಲ್ಲ, ತಕ್ಷಣವಾಗಿ ಕಾಲ ವಿಳಂಬವಿಲ್ಲದೆ ಅಂತಾರೆ ನೋಡ್ರಿ. ಅದು ಕಾಲ ವಿಳಂಬವಿಲ್ಲದೆ ಅರ್ಥ ಕೆಡಬಾರ್ದು. ಮಳೆಗಾಲ ಅಂತ ಒಂದು ಅರ್ಥ ಅದ ರೀ, ಅರ್ಥ ಭೀ ಕೆಡಬಾರ್ದು, ತಕ್ಷಣನೂ ಕೂಡಿ ಹೇಳೋದಕ್ಕೆ ಸಂಧಿ ಅಂತ ಅಂತೀವಿ. ಮೊದಲು ಈ ಮಳೆ ಅನ್ನುವುದಕ್ಕೆ ಪೂರ್ವ ಪದ ಅಂತ ಕರಿತೀವಿ ರೀ. ಇದು ಮಾತ್ರ ನೆನ್ಪಿಟ್ಕೊಳ್ಳಿ, ಈ ಪದ ಕೊನೆಯ ತನಕ ಬರ್ತದೆ. ಸಂಧಿ ಕಾಲ ಆಗಿರ್ಬೋದು, ಸಮಾಸ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಇದು ಬರ್ತದೆ. ಕಾಲ ಇದ್ದಿದ್ದು ಉತ್ತರ ಪದ ಆಗ್ತದ್ರಿ. ಮಳೆ ಅನ್ನುವಂಥದ್ದು ಪೂರ್ವ ಪದ ಆಗ್ತದೆ, ಪೂರ್ವ ಪದ ಅಂತ ತಿಳ್ಕೊಬೇಕು. ಕಾಲ ಅನ್ನುವಂಥದ್ದಕ್ಕೆ ಉತ್ತರ ಪದ ಅಂತ ತಿಳ್ಕೊಬೇಕು. ಮಳೆಗಾಲ ಅನ್ನುವಂಥದ್ದಕ್ಕೆ ಸಂಧಿ ಪದ ಅಂತ ತಿಳ್ಕೊಬೇಕು. ಅಂತಂದರೆ ಇಲ್ಲಿ ಅರ್ಥ ಏನು, 2 ವರ್ಣ ಇರ್ತಾವ, ಅವು ಕಾಲ ವಿಳಂಬವಿಲ್ಲದೆ ಸೇರಬೇಕು, ಅರ್ಥ ಕೆಡಬಾರ್ದು, ಅಂಥದಕ್ಕೆ ಸಂಧಿ ಅಂತ ಕರೀತಾರೆ. ಹಾಗಾದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಸ್ವರ ಸಂಧಿ ಅಂತ ಕರಿತೀವಿ. ಸ್ವರ ಅಂದರೆ ಯಾವ್ಯಾವು ನಾವು ಮೊದಲು ತಿಳ್ಕೊಬೇಕು ಮಕ್ಕಳೇ. ಸ್ವರದ ಮುಂದೆ ಸ್ವರ ಬರಬೇಕು. ನೋಡಿ, ನೀವು ಸಂಧಿ ನಿಮಗೆ ಇಲ್ಲ ರೀ ಮೇಡಮ್, ನಾವು ಕಲಿಬೇಕೇ ಆಗ್ಯದ, ನಂಗೆ ಸಂಧಿ ಅಂದ್ರೆ ಭಾಳಷ್ಟು ಹಾರ್ಡ್ ಆಗ್ತಾಯಿದೆ ಅನ್ನುವಂಥದ್ದು ನಿಮ್ದು ಯಾರಾದ್ರೂ ಭಾವನೆ ಇತ್ತಂತಂದರೆ ಸ್ವರದ ಮುಂದೆ ಸ್ವರ ಬರಬೇಕು ರೀ. ಆ ಸ್ವರದ ಮುಂದೆ ಸ್ವರ ಬಂದು ಉದಾಹರಣೆ ನಾವು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸ್ವರ ಅಂತಂದರೆ ಯಾವ್ಯಾವು, ಅ ಇ ಈ ಉ ರು ಎ ಐ ಓ ಔ ಅಂ ಅಹ, ಇವು ಸ್ವರವರಿ. ಅಮಹಾಲ ಓ ಔ ತನಕ ಈ ಸ್ವರಗಳವ. ಇವು ಸ್ವರ ಅಂತ ನಿಮಗೆ ಕನ್ಫರ್ಮ್ ಆಗಬೇಕು. ನಂತರ ಸ್ವರದ ಮುಂದೆ ಸ್ವರ ಬರಬೇಕು ರೀ. ಪೂರ್ವ ಪದದಲ್ಲಿ ಸ್ವರ ಇರಬೇಕು, ಉತ್ತರ ಪದದಲ್ಲಿ ಸ್ವರ ಇರಬೇಕು. ಅವೆರಡೂ ಏನಂತಂದರೆ ಸಂಧಿ ಆದರೆ ಸ್ವರ ಸಂಧಿ ಅನಿಸ್ಕೊಳ್ತದೆ. ಟೀಚರ್ ಹೆಂಗ್ರಿ ಅಂತ ಮುಂದೆ ಹೋದಂತೆ ನಿಮಗೆ ಉದಾಹರಣೆ ಸಹಿತವಾಗಿ ನಾನು ತಿಳಿಸ್ಕೊಡ್ತೀನಲ್ಲ, ಆವಾಗ ನಿಮ್ಗೆ ಇದು ಯಾವುದು ಸ್ವರ ಸಂಧಿ ಅದ, ಇದು ವ್ಯಂಜನ ಸಂಧಿ ಅದ ಅಂತ ನಿಮ್ಗೆ ಕನ್ಫರ್ಮ್ ಆಗ್ತದೆ. ಸ್ವರದ ಮುಂದೆ ವ್ಯಂಜನ ಬರಬೇಕು, ಪೂರ್ವ ಪದದಲ್ಲಿ ಸ್ವರ ಬರಬೇಕು, ಉತ್ತರ ಪದದಲ್ಲಿ ವ್ಯಂಜನ ಅಕ್ಷರ ಇರಬೇಕು, ಅಥವಾ ಪೂರ್ವ ಪದದಲ್ಲಿ ವ್ಯಂಜನ ಅಕ್ಷರ ಇರಬೇಕು, ಅದರ ಮುಂದೆ ಸ್ವರ ಅಥವಾ ವ್ಯಂಜನ ಯಾವುದಾದ್ರೂ ಅಕ್ಷರ ಇರಲಿ, ಅದು ವ್ಯಂಜನ ಸಂಧಿ ಅನಿಸ್ಕೊಳ್ತದ ಅಂತ ಅವ್ರು ಏನು ಮಾಡ್ಯಾರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವು ಯಾವ ರೀತಿ ನಾವು ಉದಾಹರಣೆಗಳನ್ನು ನೋಡಿದಾಗ ಇದು ಸ್ವರ ಸಂಧಿ ಅದನ, ಇದು ವ್ಯಂಜನ ಸಂಧಿ ಅದ ಅಂತ ತಿಳ್ಕೊಳಕ್ಕೆ ಬರ್ತದೆ. ಮತ್ತು ಸಂಧಿ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ವ್ಯತ್ಯಾಸ ಆಗ್ತಾವ್ರಿ. ಹೆಂಗೆ ಆಗ್ತದೆ ವ್ಯತ್ಯಾಸಪ್ಪ ಅಂತಂದರೆ, ಊರಲ್ಲಿ ಅಂತ ಒಂದು ಉದಾಹರಣೆ ಇದೆ ನೋಡಿ. ಊರು ಪ್ಲಸ್ ಅಲ್ಲಿ, ಊರು ಪ್ಲಸ್ ಅಥವಾ ಅದಕ್ಕೆ ಅನ್ಬೇಕು ನೋಡ್ರಿ, ಅದಕ್ಕೆ ಅಲ್ಲಿ. ಇಲ್ಲಿ ಏನಾಗ್ತದ, ಊರು ಪ್ಲಸ್ ಅಲ್ಲಿ ಊರಲ್ಲಿ ಅಂತ ಆಗ್ತದ್ರಿ. ಇಲ್ಲಿ ವ್ಯತ್ಯಾಸ ಆಗ್ಯದ್ರಿ. ಏನಾಗ್ಯದ, ಊರು ಅನ್ನುವಂಥ ಸ್ವರ ಹೋಗಿ ಅಲ್ಲಿ ಅಂತ ಬಂದಿದೆ. ಅಂದರೆ ಸಂಧಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಪದ ಲೋಪ ಆಗ್ಬೋದು, ಒಂದು ಪದ ಆದೇಶವಾಗಿ ಬರ್ಬೋದು, ಒಂದು ಪದ ಆಗಮವಾಗಿ ಬರ್ಬೋದು. ಅಂದರೆ ವ್ಯತ್ಯಾಸ ಆಗ್ತದೆ ರೀ. ಸಂಧಿ ಮಾಡುವಂಥ ಸಂದರ್ಭದಲ್ಲಿ ಒಂದೇ ರೀತಿ ಬರಲ್ಲ, ವ್ಯತ್ಯಾಸ ಉಂಟಾಗ್ತದೆ. ಆ ವ್ಯತ್ಯಾಸ ಉಂಟಾಗಿ ಏನು ಪದ ಹೇಳ್ತೀವಲ್ಲ ಅದಕ್ಕೆ ಸಂಧಿ ಕ್ರಿಯೆ ಅಂತ. ಊರಲ್ಲಿ ಅನ್ನುವಂಥದ್ದಕ್ಕೆ ಸಂಧಿ ಕ್ರಿಯೆ, ಸಂಧಿ ಪದ ಅಂತ ಕರಿತೀವಿ.
ಊರು ಅಂದರೆ ಪೂರ್ವ ಪದ, ಅಲ್ಲಿ ಅಂದರೆ ಉತ್ತರ ಪದ, ಊರಲ್ಲಿ ಅಂದರೆ ಸಂಧಿ ಪದ. ನಿಮಗಿಷ್ಟು ತಿಳಿಬೇಕು. ಒಂದು ಸಂಧಿ ಪದ ನಡೀತಾ ಇದೆ. ಸಂಧಿ ಅಂದರೆ ಏನು ಅಂದರೆ ಅಲ್ಲಿ ಪೂರ್ವ ಪದ ಇರುತ್ತೆ, ಉತ್ತರ ಪದ ಇರುತ್ತೆ. ಅದು ಎರಡು ಕೂಡ್ಕೊಂಡಾಗ ಸಂಧಿ ಪದ ನಿರ್ಮಾಣ ಆಗ್ತದ. ಅದಕ್ಕೆ ಸಂಧಿ ಅಂತ ಕರೀತಾರ. ಅಲ್ಲಿ ವ್ಯತ್ಯಾಸ ಆಗ್ತದ. ಕೇವಲ ಒಂದು ಅಕ್ಷರ ಬಿಟ್ಟು ಹೋಗೋದಿಲ್ಲ, ಒಂದು ಅಕ್ಷರ ಹೊಸದಾಗಿ ಬಂದು ಸೇರ್ತದ, ಇನ್ನೊಂದು ಒಂದು ಅಕ್ಷರದ ಬದಲ ಮತ್ತೊಂದು ಅಕ್ಷರ ಭೀ ಸೇರ್ಕೋಬೋದು. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಇವೆಲ್ಲ ರೀತಿಯಲ್ಲಿ ವ್ಯತ್ಯಾಸ ಆಗೋದಕ್ಕೆ ಸಂಧಿ ಪದ ಅಂತ ಕರೀತಾರಂತ ಹೇಳ್ತಾರೆ ಮಕ್ಕಳೇ. ನೋಡಿ, ನೀವು ಇಲ್ಲಿ ತನಕ ಏನು ತಿಳ್ಕೊಂಡ್ರಿ? ಸಂಧಿ ಅಂದ್ರೇನು? ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರಬೇಕು, ಅರ್ಥ ಕೆಡಬಾರ್ದು ರೀ ಸಂಧಿ ಮಾಡುವಂಥ ಸಂದರ್ಭದಲ್ಲಿ. ಮತ್ತು ಸ್ವರದ ಮುಂದೆ ಸ್ವರಗಳು ಬಂದಾಗ ಸ್ವರ ಸಂಧಿ ಆಗ್ತದ. ಸ್ವರದ ಮುಂದೆ ವ್ಯಂಜನ ಅಕ್ಷರ ಬರಬೇಕು. ವ್ಯಂಜನ ಅಕ್ಷರಗಳಂದರೆ ಕ ಖ ಗ ಘ ನ, ಚ ಛ ಜ ಜಯ, ಟ ಟ ಟ ಡ ನ, ತ ತ ದ ದ ನ, ಪ ಪ ಬ ಬ ಮ, ಇವು ವ್ಯಂಜನ ಅಕ್ಷರಗಳಂತ ಕರಿತೀವ್ರಿ. ಸ್ವರಗಳು ನಿಮ್ಗೆ ಹೇಳಿದೆ ಅ ಆ ಇ ಈ ಉ ಊ ರು, ಎ ಎ ಐ ಓ ಓ ಔ. ಈ ಸ್ವರದ ಮುಂದೆ ವ್ಯಂಜನಾಕ್ಷರಗಳ ಬರಬೇಕು. ಅಥವಾ ಕ ಕ ಗ ಗ ನ, ಈ ವ್ಯಂಜನಾಕ್ಷರದ ಮುಂದೆ ವ್ಯಂಜನಾಕ್ಷರ ಬಂದಾಗ ಅಲ್ಲಿ ಸಂಧಿ ಆಗ್ತದ ಅಂತ ನಿಮ್ಮ ಕೆಲವೊಂದು ನಿಯಮಗಳನ್ನು ತಿಳಿಸ್ಕೊಟ್ಟಿದ್ದಾನೆ. ನೋಡ್ರಿ, ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರೋದಕ್ಕೆ ಸಂಧಿ ಅಂತ ಕರಿತೀವಿ ಅಂತ ಖುನಾಗ್ಯದ. ಈ ಪದಗಳು ಒಟ್ಟು ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವು ಬರಬಾರ್ದ್ರಿ. ನಾವು ಒಂದು ಸಂಧಿ ಕಾರ್ಯಪದವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅರ್ಥಕ್ಕೆ ಲೋಪ ಬರಬಾರ್ದು, ಅರ್ಥ ಕೆಡಬಾರ್ದು. ಅರ್ಥ ಲೋಪ ಬರೋದಾದಲ್ಲಿ ಸಂಧಿ ಮಾಡಬಾರದೆಂಬ ನಿಯಮ ಇದೆ ರೀ. ಒಂದು ವೇಳೆ ನಾವು ಸಂಧಿ ಮಾಡ್ಲಿಕ್ಕೆ ನಿಂತೀವಿ ಅಂತಂದರೆ ಅಲ್ಲಿ ಪೂರ್ವ ಪದ ಆಗಿರ್ಬೋದು, ಉತ್ತರ ಪದವಾಗಿರ್ಬೋದು, ಸಂಧಿ ಪದ ಆಗಿರ್ಬೋದು, ಇವು ಮೂರರಲ್ಲಿ ಲೋಪ ಆಗಬಾರ್ದು ರೀ. ಲೋಪ ಬರಬಾರ್ದು, ಅರ್ಥ ಕೆಡಬಾರ್ದು. ಸಂಧಿ ಕಾರ್ಯಕ್ಕೆ ಅರ್ಥ ಕೆಡಬಾರ್ದು ರೀ. ಅರ್ಥ ಕೆಡ್ತು ಅಂತಂದರೆ ಅಲ್ಲಿ ಸಂಧಿ ಮಾಡಬಾರ್ದಂತ ನಿಯಮ ತಿಳಿಸ್ಕೊಟ್ಟಿದ್ದಾನೆ ರೀ. ನಂತರ ನೋಡ್ರಿ, ಭಾಷೆಗೆ ಅನುಸಾರವಾಗಿ ನಾವು ಭಾಷೆಯನ್ನು ಬಳಸ್ಕೊಳ್ತಾ ಇರ್ತೀವಿ ದಿನನಿತ್ಯದ ಜೀವನದಲ್ಲಿ. ಆ ಬಳಸ್ಕೊಳ್ಳುವಂತಹ ಭಾಷೆಗೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಎರಡು ವಿಧಗಳಲ್ಲಿ ವಿಂಗಡಣೆ ಮಾಡ್ತೀವಿ. ನೀವು ನೆನ್ಪಿಡ್ಕೋಬೇಕು, ಕನ್ನಡ ಸಂಧಿಗಳು ಯಾವುವು, ಸಂಸ್ಕೃತದ ಸಂಧಿಗಳು ಯಾವುವು, ಆ ಕನ್ನಡ ಸಂಧಿಯಲ್ಲಿ ಸ್ವರ ಸಂಧಿಗಳು ಯಾವುವು, ವ್ಯಂಜನ ಸಂಧಿಗಳು ಯಾವುವು. ಹೆಸರೇ ಸೂಚಿಸುವಂತೆ ಸ್ವರ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದಾಗ ಇದು ಸ್ವರ ಸಂಧಿ ಅದ ಅಂತ ತಿಳ್ಕೋಬೇಕು. ಹೆಸರೇ ಸೂಚಿಸುವಂತೆ ವ್ಯಂಜನದ ಮುಂದೆ ವ್ಯಂಜನ ಬಂತಂದರೆ ಇದು ವ್ಯಂಜನ ಸಂಧಿ ಅಂತ ತಿಳ್ಕೋಬೇಕು. ಹೀಗೆ ಕನ್ನಡದ ಪದಗಳು ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿ ಆದರೆ ಕನ್ನಡ ಸಂಧಿ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಗಮನ ಕೊಡಿ. ಏನಪ್ಪ ಅಂತಂದರೆ ನಿಮಗೆ ಉದಾಹರಣೆಯಾಗಿ ಹೇಳ್ತೀನಿ. ಕನ್ನಡ ಪದಗಳು ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತದ ಪದಗಳು ಸೇರಿ ಸಂಧಿ ಆದರೆ ಕನ್ನಡ ಸಂಧಿ ಅಂತ ಅಂತೀವಿ. ನಾವು ಭಾಷೆಯನ್ನು ಬಳಸ್ಕೋಬೇಕಾದರೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಎರಡು ವಿಧಗಳನ್ನಾಗಿ ವಿಂಗಡಣೆ ಮಾಡಿವಿ ಮಕ್ಕಳೇ. ಆ ಕನ್ನಡ ಸಂಧಿ ಅಂದರೆ ಏನು ಅನ್ನುವಂಥದ್ದನ್ನು ಕೂಡ ಹೇಳಿದಾನೆ ನಿಯಮ. ಹೆಂಗಿರ್ತದೆ ಕನ್ನಡ ಸಂಧಿ ಅಂದರೆ, ಕನ್ನಡ ಪದಗಳು ಅದರ ಮುಂದೆ ಕನ್ನಡದ ಪದಗಳೇ ಇರಬೇಕು. ಅವೆರಡೂ ಸೇರಿದಾಗ ಕನ್ನಡ ಸಂಧಿ ಅನಿಸ್ಕೋತ. ಒಂದು ಉದಾಹರಣೆ ಹೇಳ್ತೀನಿ ಮಕ್ಕಳೇ ನಿಮಗೆ. ನಾವು ಅನ್ನುವಂಥದ್ದು ಕನ್ನಡ ಪದ, ಎಲ್ಲ ಅನ್ನುವಂಥದ್ದು ಕೂಡ ಕನ್ನಡ ಪದ. ಇವೆಲ್ಲ ಕೂಡಿಸಿ ಏನಾಯ್ತದ ನಾವೆಲ್ಲ ಅಂತ ಆಯ್ತು ರೀ. ನಾವು ಅನ್ನುವಂಥದ್ದು ಕನ್ನಡ ಪದ, ಎಲ್ಲ ಅನ್ನುವಂಥದ್ದು ಕನ್ನಡ ಪದ. ಇವೆಲ್ಲ ಎರಡು ಕೂಡಿಸಿ ಸಂಧಿ ಪದ ಆಗ್ತದ ನಾವೆಲ್ಲ. ಅಲ್ಲಿ ಏನು ಹೇಳಿದಾನೆ? ಕನ್ನಡ ಪದಗಳು ಮತ್ತು ಕನ್ನಡದ ಪದಗಳು ಸೇರಬೇಕು. ಸೇರಿದಾಗ ಮಾತ್ರ ಅದು ಕನ್ನಡ ಸಂಧಿ ಅನ್ನಿಸ್ಕೊಳ್ತದ. ಒಂದು ಅಂಶ. ಇನ್ನೊಂದು ಹೇಳಿದಾನೆ ಆತ, ಸಂಸ್ಕೃತದ ಪದಗಳು ಸೇರಿ ಸಂಧಿ ಆದರೆ ಕನ್ನಡ ಸಂಧಿ ಅಂತ ಕರೀತಾರೆ. ನೋಡಿ, ಸಂಸ್ಕೃತದ ಪದಗಳು ಕೂಡ ಸೇರಬೇಕಂತೆ. ನೋಡಿ, ಗುರು ಪ್ಲಸ್ ಅನ್ನು. ನೋಡಿ, ನಾ ಏನು ಹೇಳ್ತಾ ಇದ್ದೀನಿ, ನಾವು ಅಂದರೆ ಕನ್ನಡ ಪದ, ಎಲ್ಲ ಅನ್ನುವಂಥದ್ದು ಕೂಡ ಕನ್ನಡ ಪದ, ನಾವೆಲ್ಲ ಅನ್ನುವಂಥ ಒಂದು ಸಂಧಿ ಪದ ಆಗ್ಯದ. ನಾವು ಅನ್ನುವಂಥದ್ದು ಪೂರ್ವ ಪದ, ಎಲ್ಲ ಅನ್ನುವಂಥದ್ದು ಉತ್ತರ ಪದ, ನಾವೆಲ್ಲ ಎನ್ನುವಂಥದ್ದು ಸಂಧಿ ಪದ. ನೀವೆಷ್ಟು ತಿಳ್ಕೋಬೇಕು, ಇದು ಕನ್ನಡ ಸಂಧಿ ಅನ್ಸ್ಕೊಳ್ತದ. ಇನ್ನೊಂದು ಏನು ಹೇಳ್ತಾ ಇದ್ದಾನೆ, ಸಂಸ್ಕೃತದ ಪದಗಳು ಸೇರಿ ಸಂಧಿ ಆದರೆ, ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿ ಆದರೆ ಕನ್ನಡ ಸಂಧಿ ಅಂತ ಕರೀತಾರೆ. ಇನ್ನೊಂದು ಅಂಶ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ, ಏನಂತಂದರೆ ಗುರು ಅನ್ನುವಂಥ ಗುರು ಅಧಿಕ್ ಅನ್ನು,
ಗುರುವನ್ನು ನೋಡಿ, ಗುರುವನ್ನು. ನಾನು ನಿಮ್ಗೆ ಇನ್ನು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಯಾವುದು ಹೇಳ್ತಾ ಇಲ್ಲ. ಏನಪ್ಪ ಅಂತಂದರೆ ಸಂಧಿ ಎಂದಾಗ ಕನ್ನಡದ ಸಂಧಿ ಮತ್ತು ಸಂಸ್ಕೃತದ ಸಂಧಿಗಳು ಹೆಂಗಾಗ್ತಾವ ಅನ್ನೋಂಥದ್ದನ್ನು ಇಲ್ಲಿ ಸ್ವಲ್ಪ ಏನು ಮಾಡಿದ್ದಾನೆ, ನಿಯಮ ತಿಳಿಸ್ಕೊಟ್ಟಿದ್ದಾನೆ. ಗುರು ಅಧಿಕನ್ನು, ಗುರುವನ್ನು ಅನ್ನುವಂಥದ್ದನ್ನು ಉದಾಹರಣೆ ಸಹಿತವಾಗಿ ನಾವು ನೋಡಿದೀವಿ. ಇಲ್ಲಿ ಗುರು ಅಂತಂದರೆ ನೋಡಿ ಸಂಸ್ಕೃತದ ಪದ. ನೀವು ಅಂತೀರಿ ಗುರು ಅಂದರೆ ಕನ್ನಡ ಪದ ಅದರಿ ಮಿಸ್ಸು ಅಂತ. ಹಾಗಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂತಹ ಒಂದು ಸ್ತೋತ್ರ ಏನು ಹೇಳ್ತೀವಲ್ಲ, ಆ ಸಂಸ್ಕೃತದ ಪದವನ್ನು ಕನ್ನಡದಲ್ಲಿ ಬಳಸ್ಕೊತಾ ಹೋಗ್ತಿದ್ದೀವಿ. ಆ ಸಂಸ್ಕೃತ ಪದ ಕನ್ನಡದ ಪದವಾಗಿ ಬಿಟ್ಟಿದೆ ರೀ. ಹಾಗಾಗಿ ಗುರು ಅನ್ನುವಂಥ ಸಂಸ್ಕೃತ ಪದ, ಅನ್ನುವಂಥ ವಿಭಕ್ತಿ ಪ್ರತ್ಯಯ ಸೇರಿದಾಗ ಗುರುವನ್ನು ಅಂತಾಯಿತು. ಇದು ಕೂಡ ಕನ್ನಡ ಸಂಧಿನೇ ಅನ್ಸ್ಕೊಳ್ತದ. ನಾವು ಕನ್ಫರ್ಮ್ ಮಾಡ್ಕೋಬೇಕು ಇದು ಯಾವ ಪದ ಅದ ಅಂತ. ಪದಗಳ ಆಧಾರದ ಮೇಲೆ ನಾವು ಕನ್ಫರ್ಮ್ ಮಾಡ್ಕೋಬೇಕ್ರಿ. ನಂತರದಲ್ಲಿ ನೋಡಿ ಎರಡನೇ ನಿಯಮ ಏನು ಹೇಳಿದಾನೆ, ಕೇವಲ ಸಂಸ್ಕೃತ ಪದಗಳು ಸೇರಿ ಸಂಧಿ ಆದರೆ ಸಂಸ್ಕೃತದ ಸಂಧಿ ಅಂತಲೂ ಕೂಡ ಕರೀತಾರೆ. ಸಂಸ್ಕೃತದ ಪದಗಳು ಪ್ಲಸ್ ಸಂಸ್ಕೃತದ ಪದಗಳು ಸೇರಿದಾಗ ಏನಾಗ್ತದ, ಅದು ಸಂಸ್ಕೃತ ಸಂಧಿ ಅನಿಸ್ಕೊಳ್ತದ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ಕನ್ನಡದ ಸಂಧಿಗಳು ಯಾವುವು, ಅದರಲ್ಲಿ ಎಷ್ಟು ವಿಧಗಳು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು. ನೋಡಿ ಮೊದಲನೇದೇನಾಯಿತು, ಸಂಧಿ ಅಂದರೆ ಏನು, ಮತ್ತು ಸಂಧಿಗಳಲ್ಲಿ ಎಷ್ಟು ವಿಧಗಳು, ಕನ್ನಡ ಸಂಧಿ, ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಸೇರಿದಾಗಲೂ ಕೂಡ ಕನ್ನಡ ಸಂಧಿ ಅನಿಸ್ಕೊಳ್ತದ. ಸಂಸ್ಕೃತದ ಪದಗಳು ಮತ್ತು ಸಂಸ್ಕೃತದ ಪದಗಳು ಸೇರಿದಾಗ ಸಂಧಿ ಅನಿಸ್ಕೊಳ್ತದ ಅನ್ನುವಂಥದ್ದನ್ನು ನಾವಿಲ್ಲಿ ತನಕ ನೋಡಿವಿ ಮಕ್ಕಳೇ. ನಮಗೆ ಇಷ್ಟು ತಿಳ್ಕೊಂಡಿವಿ, ಆದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂತಂದರೆ ನಿಮಗೆ ಪ್ರಾರಂಭ ಆಗೋದು ಈಗ ಕನ್ನಡದ ಸಂಧಿಗಳು ನಿಮ್ಮ ಪರೀಕ್ಷೆಯಲ್ಲಿ ಬರುವಂಥ ರೀತಿಯಲ್ಲಿ. ವಾಕ್ಯಗಳು ಕೇಳೋದಿಲ್ಲ, ಯಾವುದೇ ರೀತಿಯ ವಾಕ್ಯಗಳು ನಿಮಗೆ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಕೇವಲ ಒಂದು ಪದ, ಒಂದು ಶಬ್ದವನ್ನು ಕೊಡ್ತಾನೆ, ಆ ಶಬ್ದವನ್ನು ಬಿಡಿಸಿ ಬರೀರಿ ಅಂತ ಕೇಳಬಹುದು, ಅಥವಾ ಇದು ಯಾವ ಸಂಧಿ ಆಗ್ತದ ಅಂತ ಕೇಳ್ತಾನೆ ಮಕ್ಕಳೇ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಕನ್ನಡದ ಸಂಧಿಗಳನ್ನು ಅಕ್ಷರಗಳ ಆಧಾರದ ಮೇಲೆ ಪುನಃ 2 ವಿಧಗಳಾಗಿ ವಿಂಗಡಿಸ್ತೀವಿ. ಕನ್ನಡ ಸಂಧಿಗಳನ್ನು ಅಕ್ಷರಗಳ ಆಧಾರದ ಮೇಲೆ 2 ಭಾಗಗಳನ್ನು ವಿಂಗಡಿಸ್ತೀವಿ, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ. ಕನ್ನಡ ಸಂಧಿಗಳಲ್ಲಿ 2 ಬರ್ತಾವ್ರಿ. ಸ್ವರ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗ್ತದೆ, ಅದು ಕನ್ನಡದ ಸಂಧಿ ಹಾಗಿರಬೇಕು. ವ್ಯಂಜನದ ಮುಂದೆ ವ್ಯಂಜನ ಬರಬೇಕು, ಅಥವಾ ವ್ಯಂಜನದ ಮುಂದೆ ಸ್ವರ ಬರಲಿ, ಸ್ವರದ ಮುಂದೆ ವ್ಯಂಜನ ಬರಲಿ, ಅದು ವ್ಯಂಜನ ಸಂಧಿ ಆಗ್ತದೆ. ನಾವು ಅಕ್ಷರಗಳ ಆಧಾರದ ಮೇಲೆ ನೋಡಬೇಕಾದ್ರೆ 2 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಸ್ವರ ಸಂಧಿ ಮಕ್ಕಳೇ, ಇನ್ನೊಂದು ವ್ಯಂಜನ ಸಂಧಿ. ಹಾಗಾದರೆ ಸ್ವರ ಸಂಧಿಗಳಲ್ಲಿ ಮತ್ತೆ 2 ವಿಧ, ಲೋಪಸಂಧಿ, ಆಗಮ ಸಂಧಿ. ಲೋಪಸಂಧಿ, ಆಗಮ ಸಂಧಿ. ಆದೇಶ ಸಂಧಿ ಅಂದರೆ ವ್ಯಂಜನ ಸಂಧಿ ಅನಿಸ್ಕೊಳ್ತದೆ ರೀ. ಇದು ಆದೇಶ ಸಂಧಿ, ವ್ಯಂಜನ ಸಂಧಿ ಅನಿಸ್ಕೊಳ್ತದ. ಸ್ವರ ಸಂಧಿಗಳಲ್ಲಿ ಲೋಪಸಂಧಿ ಮತ್ತು ಆಗಮ ಸಂಧಿ ಕನ್ನಡದ ಸಂಧಿಗಳಲ್ಲಿ 2 ವಿಧ. ಅದರಲ್ಲಿ ಆದೇಶ ಸಂಧಿ, ವ್ಯಂಜನ ಸಂಧಿ ಅನಿಸ್ಕೊಳ್ತದ. ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗ್ತದ. ಸ್ವರ ಸಂಧಿಗಳು, ಕನ್ನಡದಲ್ಲಿರುವಂಥ ಸ್ವರ ಸಂಧಿಗಳು ಯಾವುವು ಅಂದಾಗ ಲೋಪಸಂಧಿ, ಆಗಮ ಸಂಧಿ. ಲೋಪಸಂಧಿ, ಆಗಮ ಸಂಧಿ. ವ್ಯಂಜನ ಸಂಧಿ ಯಾವುದಂದಾಗ ಆದೇಶ ಸಂಧಿ ಅಂತ ಹೇಳ್ತೀವಿ. ಇದರ ಮೇಲೆ ನಿಮ್ಮ ಕಂಪಲ್ಸರಿ ಒಂದು ಪ್ರಶ್ನೆ ಕೇಳ್ತಾನೆ. ಇದಕ್ಕಿಂತ ಮುಂಚಿತವಾಗಿ ನಾವು ಸಂಧಿ ಅಂದರೆ ಎದಕ್ಕಂತೀವಿ ಅನ್ನೋಂಥದ್ದನ್ನು ಸುಮ್ಮನೆ ಸ್ವಲ್ಪ ಪದಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಇಟ್ಟು ಅದಕ್ಕೆ ಉತ್ತರಿಸಿದಾಗ ನಿಮ್ಗೆ ಗೊತ್ತಾಗ್ತದೆ. ನಾವು ಪದ ಬಳಸ್ತೀವಿ ರೀ ದಿನನಿತ್ಯದ ಜೀವನದಲ್ಲಿ, ಒಂದು ಭಾಷೆಯನ್ನು ಬಳಸ್ತಾ ಹೋಗ್ತೀವಿ. ಊರಲ್ಲಿ, ಮೊಟ್ಟೆ ಇಡು, ಬೆಟ್ಟದಾವರೆ ಮೊದಲಾದ ಪದಗಳನ್ನು ಊರು, ಅಲ್ಲಿ, ಮೊಟ್ಟೆ, ಇಡು, ಬೆಟ್ಟ, ತಾವರೆ ಎಂದು ಓದಬಹುದಾದರೂ ನಾವು ಮಾತನಾಡುವಾಗ ಸುಲಭವಾಗಲು ಈ ಪದಗಳನ್ನು ಕೂಡಿಸಿ ಊರಲ್ಲಿ, ಮೊಟ್ಟೆ ಇಡು, ಬೆಟ್ಟದಾವರೆ ಇತ್ಯಾದಿಯಾಗಿ ಓದ್ತೀವಿ. ಒಂದು ಪದ ಅದ ರೀ ಊರಲ್ಲಿ. ಊರಲ್ಲಿ ಅಂತ ಒಂದು ಪದ ಅದ. ಈ ಪದಕ್ಕೆ ನಾವು ಊರಲ್ಲಿ ಅಂತ ಬಳಸ್ತಿದ್ದೀವಿ ರೀ. ಊರು ಅದಕ್ಕೆ ಅಲ್ಲಿ ಅಂತ ಬಳಸೋದಲ್ಲ. ಸಂಧಿ ಅಂದರೆ ಹೆಂಗೆ, ಸಂಧಿ ಪದ ಅಂದರೆ ಹೆಂಗೆ, ಊರು ಅದಕ್ಕೆ ಅಲ್ಲಿ, ಊರಲ್ಲಿ, ಊರಲ್ಲಿನೇ ಬಳಸ್ಬೇಕು, ಮೊಟ್ಟೆ ಇಡುನೇ ಅಂತ ಬಳಸ್ಬೇಕು. ಈ ರೀತಿ ಕೂಡಿಸಿ ನಾವೇನು ಪದಗಳನ್ನು ಹೇಳ್ತೀವಲ್ಲ, ಓದ್ತೀವಲ್ಲ, ಈ ಪದಗಳನ್ನು ಎಡೆಬಿಡದೆ ಒಟ್ಟಿಗೆ ಕೂಡಿಸಿ ಓದ್ತೀವಲ್ಲ, ಅದಕ್ಕೆ ಸಂಧಿ ಅಂತ ಕರಿತೀವಿ. ಊರು ಒಬ್ಬ ವ್ಯಕ್ತಿ ಕರೆದು ಊರು ಅಲ್ಲಿ ಅಂತ ಹೇಳಕ್ಕೆ ಬರಲ್ರಿ, ಊರಲ್ಲಿನೇ ಅಂತ ಹೇಳಬೇಕು. ಹಿಂಗೆ ಓದೋದೇ ಸಂಧಿ ಅಂತ ನಮಗೆ ಆತ ತಿಳಿಸ್ಕೊಟ್ಟಿದ್ದಾನೆ.
ಈ ಪದಗಳನ್ನು ಸೇರಿಸಿ ಹೇಳುವಾಗ ಈ ಪದಗಳಲ್ಲಿರುವ ಅಕ್ಷರಗಳಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗ್ಬಹುದ್ರಿ, ಅಥವಾ ಹೊಸದಾಗಿ ಒಂದು ಅಕ್ಷರ ಬಂದು ಸೇರ್ಬಹುದ್ರಿ, ಅಥವಾ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಸೇರ್ಬೋದು. ಹೀಗೆ ಬಂದು ಸೇರಿ ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬಂದು ಸೇರೋದಕ್ಕೆ ಸಂಧಿ ಕಾರ್ಯ ಎನ್ನುವರು. ಸಂಧಿ ಕಾರ್ಯ ನೋಡಿ, ಪೂರ್ವಪದ ಉತ್ತರ ಪದ ಜೊತೆಗೆ ಸಂಧಿ ಕಾರ್ಯ. ಸಂಧಿ ಕಾರ್ಯ ಅಂದಾಗ ಒಂದು ಅಕ್ಷರ ಲೋಪ ಆಗ್ತದೆ, ಒಂದು ಅಕ್ಷರ ಹೊಸದಾಗಿ ಬಂದು ಸೇರ್ತದೆ, ಒಂದು ಅಕ್ಷರ ಇದ್ದಿದ್ದ ಸ್ಥಳದಲ್ಲಿ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರ್ತದೆ. ಅಂದರೆ ಏನ್ರಿ ಮಿಸ್ ನೀವು ಹಿಂಗೆ ಹೇಳೋದು ನಂಗೆ ತಿಳಿತಾ ಇಲ್ಲ ಅಂತಂದರೆ, ಸಂಧಿ ಕಾರ್ಯ ಅಂದರೆ ಏನಂತಂದರೆ ಲೋಪ ಸಂಧಿ ಅಂದರೆ ಒಂದು ಅಕ್ಷರ ಲೋಪ ಆಗ್ತದೆ, ಆಗಮ ಸಂಧಿ ಒಂದು ಅಕ್ಷರ ಹೊಸದಾಗಿ ಬಂದು ಸೇರ್ತದೆ, ಆದೇಶ ಅಂದಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬಂದು ಕೂಡ್ತದೆ. ಇದಕ್ಕೆ ಸಂಧಿ ಕಾರ್ಯ ಅಂತಾರಂತ ಹೇಳ್ತಾರೆ. ನೀವು ಮೊದಲಿಗೆ ನೋಡೋಣ ಈಗ ಲೋಪ ಸಂಧಿ. ಭಾಳ ಸಲ ಪರೀಕ್ಷೆಗಳಲ್ಲಿ ಕೇಳಿದಾರೆ ಮಕ್ಕಳೇ, ಅದಕ್ಕಾಗಿ ಲೋಪ ಸಂಧಿ ಅಂದರೆ ಏನು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾದ್ರೆ ನೋಡಿ, ಸಂಧಿಯಾಗುವಾಗ ಅಕ್ಷರ ಲೋಪವಾದರೆ ಅದನ್ನು ಲೋಪಸಂಧಿ ಅಂತ ಕರೀತಾರೆ. ಹೆಂಗೆ ಲೋಪ? ಮತ್ತು ಲೋಪಸಂಧಿ ಯಾವ ಸಂಧಿ ಆಗ್ತದೆ? ಇದು ಸ್ವರ ಸಂಧಿಗಳಲ್ಲಿ ಬರ್ತದೆ ರೀ. ಸ್ವರಗಳ ಮುಂದೆ ಸ್ವರ ಬರಬೇಕು, ಅಲ್ಲಿ ಏನಾಗ್ತದೆ ಸ್ವರ ಸಂಧಿ ಅನ್ಸ್ಕೊಳ್ತದೆ. ಒಂದು ನಿಯಮ. ಎರಡನೇದು, ನಾವು ಈಗ ಒಂದು ಊರಲ್ಲಿ ಅದಂತ ತಿಳ್ಕೊರು, ಉದಾಹರಣೆ ಇದು ಯಾವುದಂತ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗ್ಯದ. ಮೊದಲ ಇದು ಸ್ವರ ಸಂಧಿದನ ವ್ಯಂಜನ ಸಂಧಿಯದ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ನಂತರದಲ್ಲಿ ಇದು ಲೋಪ ಸಂಧಿದನ ಆಗಮ ಸಂಧಿದನ ಆದೇಶ ಸಂಧಿಯದ ಅಂತ ತಿಳ್ಕೊಬೇಕು. ನಿಮ್ಗೆ ಹೆಂಗೆ ತಿಳ್ಕೊಬೇಕು? ಲೋಪ ಸಂಧಿ ಅಂದರೆ ಹೆಂಗೆ ತಿಳ್ಕೊಬೇಕು? ಊರಲ್ಲಿ ಅಂತ ಅದ ರೀ. ಊರಲ್ಲಿ ಅಂದಾಗ ಬಿಡಿಸಿ ಬರೆದಾಗ ಊರು ಅಧಿಕ ಅಲ್ಲಿ ಊರಲ್ಲಿ ಅಂತ ಆಗ್ಯದ. ಇಲ್ಲಿ ಊರು ಅಧಿಕ ಅಂತ ಅಥವಾ ಪ್ಲಸ್ ಅಂತ ಅಲ್ಲಿ ಅಂತ ಇದೆ ನೋಡಿ, ಊರಲ್ಲಿ ಅಂತ ಆಗಿದ್ದಾರೆ. ಇಲ್ಲಿ ಊರು, ಇಲ್ಲಿ ಏನದ ರೀ ಸ್ವರ ಊ ಅದ, ಊ ಸೇರ್ಕೊಂಡದ. ಅನ್ನುವಂಥದ್ದು ಏನದ ರೀ ಸ್ವರ ಅದ. ಅಂದರೆ ಇದು ಸ್ವರ ಸಂಧಿ ಆಯ್ತಾ? ಒಂದೇ ನಿಯಮ ನಮ್ಗೆ ಕಂಪ್ಲೀಟಾಗಿ ಸಿಕ್ತಾ? ಊರು ಬಿಡಿಸಿ ಬರೆದಾಗ ಊರು, ಊ ಅನ್ನುವಂಥದ್ದು ಸ್ವರ, ಅನ್ನುವಂಥದ್ದು ಸ್ವರ, ಸ್ವರದ ಮುಂದೆ ಸ್ವರ ಬಂತು, ಇದು ಸ್ವರ ಸಂಧಿ ಅಂತ ಕನ್ಫರ್ಮ್ ಆಯ್ತು. ಹಾಗಾದರೆ ಇದು ಲೋಪ ಸಂಧಿನ ಆಗಮ ಸಂಧಿನ ಆದೇಶ ಸಂಧಿ ಅಂತ ನಮಗೆ ಬೇಕು ಪ್ರಶ್ನೆಗೆ ಉತ್ತರ. ಏನು ಹೇಳಿದ್ದಾನೆ? ಸಂಧಿಯಾಗುವಾಗ ಅಕ್ಷರ ಲೋಪವಾದರೆ ಊರು ಊ ಅನ್ನುವಂಥ ಪೂರ್ವ ಪದದಲ್ಲಿರುವಂಥ ಊ ಎನ್ನುವಂಥ ಅಕ್ಷರ ಲೋಪ ಆಗ್ಲತ್ತದ. ಹೆಂಗ ಅಂದಾಗ ಊರಲ್ಲಿ, ಇಲ್ಲಿ ನೋಡ್ರಿ, ಊರು ಅಧಿಕ ಅಲ್ಲಿ ಊರಲ್ಲಿ, ಊರು ಊ ಬಿಟ್ಟು ಹೋಗಿ ಅಲ್ಲಿ ಸೇರ್ಕೊಂಡಿದೆ ಅಲ್ರಿ. ಊ ಅನ್ನುವಂಥದ್ದು ಲೋಪ ಆಗ್ಯದ, ಅಲ್ಲಿ ಊರಲ್ಲಿ ಊರಲ್ಲಿ ಊ ಎನ್ನುವಂಥ ಸ್ವರ ಹೋಗಿದೆ, ಲೋಪ ಆಗಿದೆ. ಲೋಪ ಅಂತಂದರೆ ಅಳಿಸ್ ಹೋಗಿದೆ. ಊ ಅನ್ನುವಂಥದ್ದು ಆ ಜಾಗದಿಂದ ಮಾಯವಾಗಿದೆ. ಊರು ಊ ಅನ್ನುವಂಥ ಸ್ವರ, ಅಲ್ಲಿ ಅನ್ನುವಂಥ ಸ್ವರ, ಇದು ಸ್ವರ ಸಂಧಿ ಅನ್ಸ್ಕೊಳ್ತದ. ಊರಲ್ಲಿ ಊರಲ್ಲಿ ಊ ಅನ್ನುವಂಥದ್ದು ಹೋಗ್ಬಿಟ್ಟದ, ಊರು ಊ ಅನ್ನುವಂಥದ್ದು ಹೋಗ್ಬಿಟ್ಟದ, ಅಲ್ಲಿ ಊರಲ್ಲಿ ಲೋಪ ಆಗಿದೆ. ಇದಕ್ಕೇನಂತಾರ? ಲೋಪ ಸಂಧಿ ಅಂತ ಕರೆಸ್ಕೊಳ್ತಾರ. ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಗಮನ ಕೊಡಬೇಕು. ಊರು ಅಧಿಕ ಊರು, ಊರೂರು, ಊರು ಅಧಿಕ ಊರು, ಊರೂರು. ಇದು ಯಾವುದು ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತದ್ರಿ. ಯಾಕೆ ಆಗ್ತದ? ನೀವು ಮುಂದೆ ಎಲ್ಲನೂ ಓದಿರ್ತೀರಿ, ಸವರ್ಣ ದೀರ್ಘ ಸಂಧಿನೂ ಕೂಡ ಓದಿರ್ತೀರಿ, ಈ ಲೋಪ ಸಂಧಿನೂ ಕೂಡ ಓದಿರ್ತೀರಿ. ಬಿಡಿಸಿ ಬರೆದಾಗ ಊರು ಅಧಿಕ ಊರು ಏನಾಗ್ತದ್ರಿ? ಇದು ಊರೂರು, ಊರೂರು. ಹಿಂಗೆ ಈಗ ನೋಡಿ, ಲೋಪ ಸಂಧಿ ಅಂದಾಗ ನೋಡಿ ಇನ್ನೊಂದೇನು, ಊರು ಊ ಎನ್ನುವಂಥ ಸ್ವರ, ಊ ಎನ್ನುವಂಥ ಸ್ವರ ಮತ್ತು ಊ ಅನ್ನುವಂಥ ಸ್ವರದ ಮುಂದೆ ಸ್ವರ ಬಂದದ. ಸವರ್ಣ ದೀರ್ಘ ಸಂಧಿನೂ ಕೂಡ ಏನು ಹೇಳ್ತದ? ಒಂದೇ ಜಾತಿಯ ಸವರ್ಣದ ಅಕ್ಷರಗಳು ಎದುರಾದಾಗ ಅಲ್ಲಿ ಸಂಧಿ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ದೀರ್ಘಾಕ್ಷರ ಬರಬೇಕು ಅಂತ ಹೇಳಿ. ಇಲ್ಲೂ ಹೂ ಅದ, ಇಲ್ಲೂ ಹೂ ಅದ, ಇಲ್ಲೂ ಕೂಡ ದೀರ್ಘಾಕ್ಷರ ಆಗಮಾಗ್ಯದ. ಆದರೆ ಊರೂರು ಅನ್ನುವಂಥವ್ರು ಭಾಳಷ್ಟು ಜನ ಸವರ್ಣ ದೀರ್ಘ ಸಂಧಿ ಅಂತ ಹಾಕ್ತಾರೆ ಮಕ್ಕಳೇ. ಅಲ್ಲ, ನಾವು ಇನ್ನೊಂದು ಏನು ಮಾಡಬೇಕು? ಊರು ಅನ್ನುವಂಥದ್ದು ಕನ್ನಡ ಪದ, ನೆನ್ಪಿಟ್ಕೊಳ್ಬೇಕು. ಊರು ಅನ್ನುವಂಥದ್ದು ಕನ್ನಡ ಪದ,
ಜೊತೆಗೆ ಈ ಊ ಅನ್ನುವಂಥ ಕನ್ನಡ ಪದಗಳು ಸ್ವರ ಸೇರೋದು ಎಲ್ಲಿ? ಸ್ವರ ಸಂಧಿಯಲ್ಲಿ. ಅದು ಲೋಪ ಸಂಧಿ ಆಗ್ತದ. ಊರು ಅನ್ನುವಂಥ ಊ ಸ್ವರ ಪದ, ಊರು ಅನ್ನುವಂಥದ್ದು ಊ ಅನ್ನುವಂಥ ಸ್ವರ ಪದ, ಇವೆರಡೂ ಊರೂರು ಆಗ್ತದ. ಊ ಅನ್ನುವಂಥದ್ದು ದೀರ್ಘಾಕ್ಷರ ಆಗ್ತದ. ಅವಾಗ ನಾವೇನು ಮಾಡ್ತೀವಿ? ಇದು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಸವರ್ಣ ದೀರ್ಘ ಸಂಧಿ ಅಂತ ನಾವು ಹೇಳಬಾರ್ದು. ಯಾಕಂದರೆ ಕನ್ಫರ್ಮ್ ಮಾಡಬೇಕು, ಇದು ಕನ್ನಡ ಪದ ಅದನ ಅಥವಾ ಸಂಸ್ಕೃತ ಪದ ಅದನ. ಸಂಸ್ಕೃತ ಪದ ಇತ್ತು ಅಂತಂದ್ರೆ ಅದು ಏನಾಗ್ತದ? ಸವರ್ಣ ದೀರ್ಘ ಸಂಧಿ ಆಗ್ತದ. ಊರು ಅನ್ನುವಂಥ ಕನ್ನಡ ಪದ ಆದಾಗ ಲೋಪ ಸಂಧಿ ಆಗ್ತದ. ಯಾವುದು? ಲೋಪ ಸಂಧಿ ಆಗ್ತದೆ. ಇದು ಮಾತ್ರ ಗಮನದಲ್ಲಿಡಬೇಕು. ಪ್ರತಿಯೊಂದು ಎಕ್ಸಾಮ್ದಲ್ಲಿ ಕೇಳ್ತೇನೆ ರೀ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋಣ. ಬಲ್ಲೇನು ಅದಿಕ್ ಎಂದು, ಬಲ್ಲೇನೆಂದು, ಬಲ್ಲೇನು ಇಲ್ಲಿ ಏನದ ರೀ? ಊ ಅದಿಕ್ ಎಂದು. ಊ ಅನ್ನುವಂಥದ್ದು ಮಾಯ ಆಗಿ ಬಲ್ಲೇನೆಂದು ಅಂತಾಗಿದೆ. ಈ ರೀತಿ ಒಂದು ಅಕ್ಷರ ಬಿಟ್ಟು ಹೋಗೋದಕ್ಕೆ, ಒಂದು ಸ್ವರ ಅಕ್ಷರ ಬಿಟ್ಟು ಹೋಗೋದಕ್ಕೆ ಏನಂತಾರೆ? ಲೋಪಸಂಧಿ ಅಂತಾರೆ ಅಂತ ಹೇಳ್ಬೋದು. ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಮಕ್ಕಳೇ. ಮುಂದಿನ ಸಂಧಿಯನ್ನು ನಾವು ನೋಡೋಣ. ನೋಡಿ, ಮಾತು ಅದಕ್ಕಿಲ್ಲ, ಮಾತಿಲ್ಲ. ಮಾತು ಅಂತ ಅದಕ್ಕೆ ಅಂತೂ, ಮಾತಂತೂ. ಬೇರೆ ಅದಕ್ಕೊಬ್ಬ, ಬೇರೊಬ್ಬ. ನೋಡ್ರಿ, ಬೇರೆ ಅಲ್ಲಿ ಏನು ಮಾಡ್ತಾರೆ ಹುಡುಗರು? ಬೇರು ಅದಕ್ಕೆ ಒಬ್ಬ ಅಂತ ಮಾಡ್ತಾರೆ. ಅರ್ಥ ಅಲ್ಲ. ಬೇರೆ ಎ ಅದರಿಲ್ಲಿ. ಎ ಎನ್ನುವಂಥ ಸ್ವರ, ವ ಅನ್ನುವಂಥ ಸ್ವರ, ಸ್ವರದ ಮುಂದೆ ಸ್ವರ ಬಂತು. ಬೇರೊಬ್ಬ ಏನುವಂಥದ್ದು ಬಿಟ್ಟು ಹೋಗ್ಯದ, ಬೇರೊಬ್ಬ ಆಗ್ಯದ. ಇದು ಲೋಪಸಂಧಿ ಅಂತ ಅನಿಸ್ಕೊಳ್ತದ. ನಿನಗೆ ಅಲ್ಲದೆ ಅನ್ನುವಂಥದ್ದು ಲೋಪಸಂಧಿ. ಇವೆಲ್ಲವೂ ಈ ರೀತಿ ಇದ್ದಾಗ ಏನಾಗ್ತದ? ಲೋಪ ಆಗ್ತದ. ನೋಡಿ, ಇನ್ನು ಅದಿಕ್ ಒಂದು, ಇನ್ನೊಂದು. ಊ ಅದಿಕ್ ಊ ಅನ್ನುವಂಥ ಸ್ವರದ ಮುಂದೆ ವ ಎನ್ನುವಂಥ ಏನಪ್ಪ ಅಂದರೆ ಸ್ವರ ಬಂದು ಇನ್ನೊಂದು ಊ ಹೋಗ್ಬಿಟ್ಟದ. ಅಲ್ಲೇನಾಗ್ತದ? ಲೋಪ ಆಗ್ಯದ. ಒಂದನ್ನು ಅದಕ್ಕೆ ಒಂದು, ಒಂದನ್ನೊಂದು ಅನ್ನುವಂಥ ಪದನ್ನು ನಾವಿಲ್ಲಿ ನೋಡ್ತೀವಿ. ತನ್ನ ಅದಕ್ಕೆ ಇಚ್ಛೆ, ತನ್ನಿಚ್ಛೆ. ಬಟ್ಟಲು ಅದಕ್ಕೆ ಆಕಾರ, ಬಟ್ಟಲಾಕಾರ. ಊ ಅನ್ನುವಂಥ ಸ್ವರ ಹೋಗಿ ಬಟ್ಟಲಾಕಾರ ಅಂತಾಗಿದೆ. ಈ ರೀತಿ ನಾವೇನು ಮಾಡ್ತೀವಿ? ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತೀವಿ. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಅಂದರೆ ಒಂದು ಅಕ್ಷರ ಸ್ವರದ ಪೂರ್ವ ಪದದಲ್ಲಿರುವಂಥ ಮೊದಲ ಅಕ್ಷರ ಏನಾಗ್ತದೆ? ಲೋಪ ಆಗ್ತದೆ ರೀ. ಸ್ವರ ಪದ ಲೋಪ ಆಗ್ತದೆ. ಲೋಪ ಆಗೋದಕ್ಕೆ ಲೋಪಸಂಧಿ ಅಂತ ಕರೀತಾರೆ. ಎರಡನೇದು ನೋಡಿ, ಆಗಮ ಸಂಧಿ. ಇದನ್ನು ಕೂಡ ಕನ್ನಡದ ಸಂಧಿನೇ ಕೂಡ. ಕನ್ನಡ ಸಂಧಿಗಳಂದಾಗ ಲೋಪಸಂಧಿ, ಆಗಮ ಸಂಧಿ. ನಾವು ಅಲ್ಲಿ ಕನ್ಫ್ಯೂಸ್ ಆಗ್ಲತ್ತಂದ್ರೆ ಇದು ಕನ್ನಡ ಸಂಧಿ ಅದನ ಅಥವಾ ಕನ್ನಡ ಪದ ಅದನ ಅಥವಾ ವ್ಯಂಜನ ಪದ ಅಥವಾ ಸಂಸ್ಕೃತ ಪದ ಅದಂತ ನಾವು ನೋಡ್ಕೋಬೇಕು. ನೋಡಿ ಅಲ್ಲಿ ಏನು ಮಾಡಬೇಕು? ಕನ್ಫರ್ಮ್ ಮಾಡ್ಕೋಬೇಕಾಗ್ತದೆ. ಆಗಮ ಸಂಧಿ. ಸಂಧಿಯಾಗುವಾಗ ಒಂದು ಅಕ್ಷರ ಹೊಸದಾಗಿ ಬಂದರೆ ಅದನ್ನು ಆಗಮ ಸಂಧಿ ಎನ್ನುವರು. ಒಂದು ಅಕ್ಷರ ಬಿಟ್ಟು ಹೋದರೆ, ಪೂರ್ವ ಪದದ ಅಕ್ಷರ ಬಿಟ್ಟು ಹೋದರೆ ಅದು ಲೋಪಸಂಧಿ ಆಗ್ತದೆ. ಆಗಮ ಸಂಧಿ ಅಂದರೆ ಸಂಧಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಅಕ್ಷರ ಹೊಸದಾಗಿ ಬಂದು ಸೇರ್ಕೊಡ್ತಂತಂದರೆ ಅದು ಆಗಮ ಸಂಧಿ ಅಂತ ಕರೀತಾರೆ. ನಿಮಗೆ ಉದಾಹರಣೆ ಹೇಳ್ತೀನಿ ನೋಡಿ. ಮೊಟ್ಟೆ ಅದಕ್ಕಿಡು, ಮೊಟ್ಟೆ ಇಡು. ಇಲ್ಲಿ ಮೊಟ್ಟೆ ಅದಕ್ಕೆ ಇಡು, ಮೊಟ್ಟೆ ಇಡು ಅಂತ ಬಂದದ್ದು. ಇಲ್ಲಿ ಏನು ಹೊಸದಾಗಿ ಬಂದದ? ಈ ಯ ಅನ್ನುವಂಥದ್ದು ಹೊಸದಾಗಿ ಬಂದದ್ರಿ. ಒಂದು ಹೊಸದಾಗಿ ಅಕ್ಷರ ಬಂದು ಸೇರೋದಕ್ಕೆ ಆಗಮ ಅಂತ ಕರೀತಾರೆ. ಎಲ್ಲಿ ಬರಬೇಕು? ಸಂಧಿ ಪದದಲ್ಲಿ ಬರಬೇಕು. ಮೊಟ್ಟೆ ಎನ್ನುವಂಥ ಪೂರ್ವ ಪದ, ಇಡು ಅನ್ನುವಂಥ ಉತ್ತರ ಪದ, ಸಂಧಿ ಪದ ಯಾವುದ್ರಿ? ಮೊಟ್ಟೆ ಇಡು ಅಂತ ಆಗ್ಯದ. ಈ ಸಂಧಿ ಕಾರ್ಯದಲ್ಲಿ ಹೊಸದಾಗಿ ಒಂದು ಅಕ್ಷರ ಬಂದು ಸೇರೋದಕ್ಕೆ ಆಗಮ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಯಲ್ಲಿ ಯಕಾರಗಮ ಸಂಧಿ, ವಕಾರಗಮ ಸಂಧಿ ಅಂತ ಎರಡು ವಿಧಗಳನ್ನು ನಾವು ನೋಡ್ತೀವಿ. ನಿಮ್ಗೆ ಕನ್ಫರ್ಮ್ ಇರಬೇಕು. ಯ ಎಲ್ಲಿ ಬಂತು ಅದು ಯಕಾರಗಮ ಸಂಧಿ, ವ ಎಲ್ಲಿ ಬಂತು ಅದು ವಕಾರಗಮ ಸಂಧಿ. ಆದರೂ ಕೂಡ ಇದರಂಥದ್ದೇ ಕೆಲವೊಂದು ರೂಲ್ಸ್ಗಳು ಮತ್ತೊಂದು ಸಂಧಿಗದ, ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. ನಿಮ್ಮ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ರೀ. ಇಲ್ಲಿ ನೋಡಿ, ನಿಮಗೊಂದು ಉದಾಹರಣೆಯನ್ನು ತಗೊಳ್ತೀನಿ. ಗುರುವನ್ನು ಅಂತಿದೆ ನೋಡಿ. ಗುರು ಅನ್ನು ಅನ್ನುವಂಥದ್ದು ಗುರುವನ್ನು ಅಂತ ಬಂತ್ರಿ. ಇದು ಆಗಮ ಸಂಧಿ ಅದಂತ ಹೆಂಗೆ ತಿಳ್ಕೊಬೇಕು? ಆಗಮ ಸಂಧಿ ಅಂದರೆ ಕನ್ನಡದ ಸಂಧಿಯಲ್ಲಿ ಬರುತ್ತೆ. ಗುರು ಅನ್ನುವಂಥದ್ದು ಸಂಸ್ಕೃತ ಪದ ಅದ, ಆದರೂ ಕೂಡ ಬರ್ತಾ ಅದು ಕನ್ನಡದ ಪದನೇ ಆಗ್ಯದ ಅಂತ ನೀವು ತಿಳ್ಕೊಬೇಕು. ಗುರು ಅನ್ನು ಅನ್ನುವಂಥ ಪ್ರತ್ಯಯ ಅದ ರೀ. ಇದನ್ನು ಕೂಡ ಕನ್ನಡದ ಪದ. ಗುರುವನ್ನು ಆಯಿತು. ಆದರೆ
ಆ ಜಾಗದಲ್ಲಿ ಗುರು ಅನ್ನು ಅಲ್ಲಕ್ಕೆ ಬರಲ್ರಿ. ಗುರು ಅನ್ನೋನ್ಸದಕ್ಕೆ ಏನಾಗ್ತದ, ತಪ್ಪಾಗ್ತದ. ಗುರು ಅನ್ನೋದಕ್ಕೆ ಸಂಧಿ ಕಾರ್ಯದಲ್ಲಿ ತಪ್ಪಾಗ್ತದ. ಅದಕ್ಕೆ ನಿಯಮನೇ ಹೇಳಿದಾನೆ, ಅರ್ಥ ಕೆಡದಂತೆ ಸಂಧಿ ಕಾರ್ಯ ಮಾಡಬಾರದು, ಅರ್ಥ ಇರುವಂಥ ರೀತಿಯಲ್ಲಿ ಸಂಧಿ ಕಾರ್ಯ ಮಾಡಬೇಕು ಅಂತ ಹೇಳಿದಾನೆ. ಮೊದಲನೇ ನಿಯಮ ಹೇಳಿದಾನೆ. ಗುರು ಬಿಡಿಸಿ ಬರೀಬೇಕು. ಗುರುವನ್ನು ಅಂತ ಕೊಟ್ಟಿರ್ತಾನೆ ಎಕ್ಸಾಮ್ನಲ್ಲಿ. ನೀವು ಗುರು ಅಧಿಕ ಅನ್ನು ಗುರುವನ್ನು ಅಂತ ಹೇಳ್ತೀರಿ. ಗುರು ರು ಊ ಸ್ವರದ ಮುಂದೆ ಸ್ವರ ಬಂತು, ಊಕಾರದ ಮುಂದೆ ಅಕಾರ, ಸ್ವರದ ಮುಂದೆ ಸ್ವರ ಬಂತು. ಇವೆರಡೂ ಸಂಧಿ ಕಾರ್ಯ ಮಾಡಿದಾಗ ಗುರುವನ್ನು ಆಯಿತು. ಅದಕ್ಕಾಗಿ ಹೊಸದಾಗಿ ಬಂದು ಸೇರ್ಕೊಂಡುದು ಏನ್ರಿ, ಗುರುವನ್ನು. ಒಂದು ವೇಳೆ ನಾವು ಗುರು ಅನ್ನುನೇ ಅಂತ ನಾವು ಡೈರೆಕ್ಟಾಗಿ ಗುರು ಅನ್ನು ಅಂತ ನಾವು ಸಂಧಿ ಕಾರ್ಯ ಮಾಡ್ದೇವ ಅಂತ ತಿಳ್ಕೊರಿ, ತಪ್ಪಾಗ್ತದ. ನಿಯಮಕ್ಕೆ ಬಾಹಿರ ಆಗ್ತದ. ಸಂಧಿ ಕಾರ್ಯ ತಪ್ಪು ಅನಿಸ್ಕೊಳ್ತದ. ಅದಕ್ಕಾಗಿ ತಪ್ಪು ಅರ್ಥ ಕೆಡದಂತೆ ಇದ್ದಂಥ ಪಕ್ಷದಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾನೆ. ಅದಕ್ಕೆ ಆಗಮ ಅಂದಾಗ ಇಲ್ಲಿ ಗುರು ಅಧಿಕ್ ಅನ್ನು ಜಾಗನಾಗ ಗುರುವನ್ನು ಅಂತ ತೊಗೊಂಡೀವಿ. ಗುರುವನ್ನು ಅಂದಾಗ ಕರೆಕ್ಟ್ ಆಗ್ತದ. ಇಲ್ಲಿ ಬಂತು, ಹೊಸದಾಗಿ ಬಂದು ಸೇರ್ಕೊಂಡುದ. ಯಾವಾಗ ಹೊಸದಾಗಿ ಬಂದು ಸೇರ್ಕೊಂಡ್ತಂದ್ರೆ ಅದು ಆಗಮ ಸಂಧಿ. ಇನ್ನೊಂದು ನೋಡ್ರಿ, ಕೈಯನ್ನು ಬಂತಂದ್ರೆ ವಕಾರಗಮ ಸಂಧಿ, ಬಂತಂದ್ರೆ ಯಕಾರಗಮ ಸಂಧಿ. ಕೈಯನ್ನು, ಕೈ ಪ್ಲಸ್ ಅನ್ನು ಬಿಡಿಸಿ ಬರೆದಾಗ ಕೈ ಅಧಿಕ್ ಅನ್ನು, ಕೈಯನ್ನು ಅಂತ ಆಯ್ತ್ರಿ. ಇಲ್ಲಿ ಸ್ವಲ್ಪ ಗಮನ ಕೊಡ್ರಿ. ಕೈ ಅಂದರೆ ಪೂರ್ವ ಪದ, ಅನ್ನು ಅಂದರೆ ಉತ್ತರ ಪದ, ಕೈಯನ್ನು ಅನ್ನುವಂಥದ್ದು ಸಂಧಿ ಪದ. ಇಲ್ಲಿ ಆಗಮ ಸಂಧಿ ಅದನ ಅಂತ ಕನ್ಫರ್ಮ್ ಯಾವಾಗ ಮಾಡಬೇಕು ನಾವು, ಒನ್ನು ಬಂತಂದ್ರೆ ಜರ್ರ ನಾವು ಆಗಮಕ್ಕೆ ಹೋಗ್ಬೇಕ್ರಿ ಮೊದಲು. ಅದು ಕನ್ಫರ್ಮ್ ಮಾಡ್ಕೋಬೇಕು. ಇದು ಸ್ವರದ ಮುಂದೆ ಸ್ವರ, ಕೈ ಐ ಅನ್ನುವಂಥ ಸ್ವರದ ಮುಂದೆ ಅನ್ನುವಂಥ ಸ್ವರದ ಮುಂದೆ ಸ್ವರ ಬಂತು. ಕೈ ಎನ್ನುವಂಥ ಕನ್ನಡ ಪದ, ಅನ್ನು ಅನ್ನುವಂಥ ಕನ್ನಡ ಪದ, ಕನ್ನಡದ ಪದದ ಮುಂದೆ ಕನ್ನಡ ಪದವು ಬಂದಾಗ ಕೈಯನ್ನು ಆಗ್ಯದ. ಇಲ್ಲಿ ಅನ್ನು ಅಂದರೆ ತಪ್ಪಾಗ್ತದೆ. ಕೈ ಅನ್ನು ಅನ್ನುವಂಥ ತಪ್ಪಾಗ್ತದೆ. ಕೈಯನ್ನುನೇ ಅನ್ನಬೇಕಾಗ್ತದೆ. ಏನು ಹೊಸದಾಗಿ ಬಂದು ಸೇರ್ತ್ರಿ, ಹೊಸದಾಗಿ ಬಂದು ಸೇರಿತು. ಅದಕ್ಕಾಗಿದು ಯಕಾರಗಮ ಸಂಧಿ ನೋಡಿ. ಅಂದರೆ ಯಕಾರಗಮ ಸಂಧಿ ನಿಮ್ಗೆ ಆಪ್ಷನ್ಸ್ನಲ್ಲಿ ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಯಕಾರಗಮ ಸಂಧಿ ಅಂತ ಕೊಟ್ಟಿನಂತ ತಿಳ್ಕೊರಿ. ಅಥವಾ ಯಕಾರಗಮ ಸಂಧಿ, ವಕಾರಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ ಅಂತ ಕೊಟ್ಟರೆ ನೀವು ಅಲ್ಲಿ ಉತ್ತರ ಯಾವ್ದು ಹಾಕಬೇಕಾಗ್ತದೆ, ಯಕಾರಗಮ. ಯಾವ ಪದದಲ್ಲಿ ಬಂತಂದರೆ ಯಕಾರಗಮ ಸಂಧಿ ಅಂತ ಹೇಳಬೇಕು. ಯಾವ ಪದದಲ್ಲಿ ಬಂತಂದರೆ ಅದು ವಕಾರಗಮ ಸಂಧಿ ಅಂತ ಹೇಳಬೇಕು. 100% ಇದು ಆಗಮ ಸಂಧಿನೇ ಅಂತ ತಿಳ್ಕೊಬೇಕಾದ್ರೆ ಕೈ ಅನ್ನುವಂಥ ಕನ್ನಡ ಪದ, ಅನ್ನು ಅನ್ನುವಂಥ ಕನ್ನಡ ಪದ, ಕನ್ನಡದ ಪದ ಮುಂದೆ ಕನ್ನಡದ ಪದವನ್ನು ಸೇರಿ ಸಂಧಿ ಪದ ಆಗ್ತದ ಕೈಯನ್ನು. ಅಲ್ಲಿ ಸ್ವರದ ಮುಂದೆ ಸ್ವರ ಬಂದವ, ಇದು ಸ್ವರ ಸಂಧಿ ಅನಿಸ್ಕೊಳ್ತದಂತ ಎರಡನೇ ನಿಯಮ ಪಾಲಿಸಬೇಕು. ಇವೆರಡರ ಮಧ್ಯದಲ್ಲಿ ಹೊಸದಾಗಿ ಏನು ಬಂದು ಸೇರದ, ಬಂದದ. ಅದಕ್ಕಾಗಿದು ಆಗಮ ಸಂಧಿಯಲ್ಲಿ ಯಕಾರಗಮ ಸಂಧಿ ಅಂತ ನಾವು ಹೇಳ್ಬೋದು. ಬಂದರೆ ಯಕಾರಗಮ, ಬಂದರೆ ವಕಾರಗಮ. ಹೀಗೆ 10 ಹಲವು ಉದಾಹರಣೆಗಳವರಿ. ಮರ ಅಧಿಕನ್ನು, ಮರವನ್ನು ವಕಾರಗಮ ಸಂಧಿ ರೀ, ವಕಾರಗಮ ಸಂಧಿ ಆಗ್ತದೆ. ಪುಸ್ತಕ ಅಧಿಕನ್ನು, ಪುಸ್ತಕವನ್ನು ವಕಾರಗಮ ಆಗ್ತದೆ. ಪಿತೃ ಅಧಿಕನ್ನು, ಪಿತೃವನ್ನು ನೋಡ್ರಿ. ಪಿತೃ ಅನ್ನುವಂಥದ್ದು ಕನ್ನಡ ಪದ, ಅನ್ನು ಅನ್ನುವಂಥದ್ದು ಕನ್ನಡ ಪದ, ಪಿತೃವನ್ನು ಅಲ್ಲಿ ಬಂದಿದೆ, ಪಿತೃನ್ನು ಆಯ್ತದ್ರಿ, ತಪ್ಪಾಗ್ತದೆ. ಅದಕ್ಕೆ ಪಿತೃವನ್ನು ಅನ್ನುವಂಥದ್ದು ನಾವು ಹೊಸದಾಗಿ ಬಂದು ಸೇರ್ಕೊಂಡುದ. ಕೈ ಅಧಿಕ ಅಲ್ಲಿ ಕೈಯಲ್ಲಿ ಹೊಸದಾಗಿ ಸೇರ್ಕೊಂಡುದ ಯಕಾರಗಮ ಸಂಧಿ. ಚಳಿ ಅಧಿಕಿಂದ, ಚಳಿಂದ ಆಯ್ತದ್ರಿ ನೋಡ. ಚಳಿ ಬಿಡಿಸಿ ಬರೆದಾಗ ಚಳಿಂದ ಆಯ್ತು, ತಪ್ಪಾಗ್ತದ್ರಿ. ಇದು ಹೊಸದಾಗಿ ಏನು ಸೇರ್ಕೊಂಡುದ, ಇಂದ, ಈ ಎನ್ನುವಂಥ ಹೊಸದಾಗಿ ಸೇರ್ಕೊಂಡುದ, ಚಳಿಯಿಂದ ನೋಡಿಲಿ ಹೊಸದಾಗಿ ಬಂದು ಸೇರ್ಕೊಂಡುದ. ಅದಕ್ಕೆ ಇದು ಯಕಾರಗಮ ಸಂಧಿ ಇತ್ತಂದ್ರೆ ಆಪ್ಷನ್ಸ್ನಲ್ಲಿ ಯಕಾರಗಮ ಹಾಕಬೇಕು, ಇಲ್ಲ ಅಂದರೆ ವಕಾರಗಮ ಹಾಕಬೇಕು. ಬಂತಂದರೆ ವಕಾರಗಮ, ಬಂತಂದರೆ ಯಕಾರಗಮ ನೋಡಿ. ಚಳಿ ದಿಕ್ಕಿಂದ ಚಳಿಯಿಂದ, ಮನೆಯ ದಿಕ್ಕಿಂದ ಮನಿಂದ ಆಯ್ತದ್ರಿ ಅದು ನೋಡಿ. ಇದೊಂದು ಉದಾಹರಣೆ ನೋಡಿ. ಮನೆ ಅದಿಕ್ ಇಂದ ಅಂತ ನಾವು ಬಿಡಿಸಿದಾಗ ಅದು ಏನಾಯ್ತದ್ರಿ, ಮನಿಂದ ಆಯ್ತದ. ಮನಿಂದ
ತಪ್ಪಾಗ್ತದ್ರಿ. ಇಲ್ಲಿ ಅರ್ಥ ಕೆಡ್ಲತ್ತದ. ಅರ್ಥ ಕೆಡ್ಲತ್ತಂದ್ರೆ ಸಂಧಿ ಮಾಡಬಾರ್ದಂತ ಹೇಳ್ಯಾರ. ಅದಕ್ಕಾಗಿ ಹೊಸದಾಗಿ ಒಂದು ಪದ ಸೇರಿಸ್ಕೋಬೇಕಾಗ್ತದ. ಅದು ಮನೆಯಿಂದ ಅಂತ ಆಗ್ತದ. ಮನೆಯಿಂದ ಅಂದಾಗ ಏನು ಹೊಸದಾಗಿ ಬಂದು ಸೇರ್ಕೊಂಡುದ? ಯ ಬಂದು ಸೇರ್ಕೊಂಡಿದೆ. ಹೊಸದಾಗಿ ಬಂದು ಸೇರ್ಕೊಂಡುದು ಯಾವುದ್ರಿ? ಮನೆಯಿಂದ. ಯ ಅನ್ನುವಂಥ ಪದ ಹೊಸದಾಗಿ ಬಂದು ಸೇರ್ಕೊಂಡುದ. ಅದಕ್ಕೆ ಯಕಾರಗಮ ಸಂಧಿ ಅಥವಾ ಆಗಮ ಸಂಧಿಯಲ್ಲಿ ಎರಡು ವಿಧ, ಒಂದು ಯಕಾರಗಮ, ಒಂದು ವಕಾರಗಮ. ಶಾಲೆ ದಿಕ್ಕಿಂದ, ಶಾಲೆಯಿಂದ ಅಂತಾಗಿದೆ ನೋಡಿ. ಈ ಯ ಅನ್ನುವಂಥದ್ದು ಹೊಸದಾಗಿ ಬಂದು ಸೇರ್ಕೊಂಡುದ. ಹಳ್ಳಿ ಅದಕ್ಕಲ್ಲಿ, ಹಳ್ಳಿಯಲ್ಲಿ. ಭಾವನೆ ಅದಕ್ಕೆ ಉಂಟಾಯಿತು, ಭಾವನೆಯುಂಟಾಯಿತು, ಉಂಟಾಯಿತು, ಯ ಬಂದದ. ಸ್ವಾರಸ್ಯವಿಲ್ಲ, ವ ಬಂದದ. ಹೀಗೆ ಯಕಾರಗಮ ವಕಾರಗಮ ಅಂತ ಆಗಮ ಸಂಧಿಯಲ್ಲಿ ನಾವು ಹೇಳ್ತೀವ್ರಿ. ನಂತರದಲ್ಲಿ ನೋಡ್ತೀವಿ, ಇಲ್ಲಿ ತನಕ ನೋಡಿದ್ಯಾವುದು? ಕನ್ನಡ ಸಂಧಿಗಳಲ್ಲಿ ಮೊದಲನೇದು ಲೋಪ ಸಂಧಿ ಮತ್ತು ಆಗಮ ಸಂಧಿಯನ್ನು ನೋಡಿದೀವಿ. ಈಗ ಯಾವ್ದು ನೋಡ್ತೀವಿ? ಆದೇಶ ಸಂಧಿ. ಇದು ವ್ಯಂಜನ ಸಂಧಿ ಅಂತ ಹೇಳ್ತೀವ್ರಿ. ಆದೇಶ ಸಂಧಿ ಯಾವುದು ಸಂಧಿ? ವ್ಯಂಜನ ಸಂಧಿ ಅಂತ ನಾವಿಲ್ಲಿ ಗುರುತಿಸ್ತೀವಿ. ವ್ಯಂಜನ ಸಂಧಿ ನೋಡಿ. ವ್ಯಂಜನ ಸಂಧಿ ಹೆಂಗಾಗ್ತದೆ ಮಕ್ಕಳೇ? ಲೋಪ ಆದರೆ ಒಂದು ಅಕ್ಷರ ಬಿಟ್ಟು ಹೋದರೆ ಲೋಪ ಸಂಧಿ ಆಗ್ತದ. ಆಗಮ ಅಂದಾಗ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿರುವಂಥ ಅಕ್ಷರವು ಸಂಧಿ ಕಾರ್ಯ ಮಾಡಿದಾಗ ಅಲ್ಲಿ ಅಕ್ಷರ ಕೆಡಬಾರ್ದು ರೀ, ಪದ ಕೆಡಬಾರ್ದು. ಪದ ಕೆಡಲಾರ್ದಂಥ ಸಂದರ್ಭದಲ್ಲಿ ಹೊಸದಾಗಿ ಅಕ್ಷರಗಳು ಬಂದು ಸೇರ್ತಾವ. ಯ ಬಂದರೆ ಯಕಾರಗಮ, ವ ಬಂದರೆ ವಕಾರಗಮ. ಆದೇಶ ಸಂಧಿ ನೋಡ್ರಿ, ಇದೊಂದು ವ್ಯಂಜನ ಸಂಧಿ. ಸಂಧಿಯಾಗುವಾಗ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬಂದರೆ ಅದನ್ನು ಆದೇಶ. ಆದೇಶ ಅಂದರೆ ಹೊಸದಾಗಿ ಬಂದು ಸೇರೋದ್ರಿ. ಹೊಸದಾಗಿ ಅಲ್ಲ, ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬರೋದು. ಉದಾಹರಣೆ ನೋಡಿದಾಗ ಕುನಾಗ್ತದ. ಬೆಟ್ಟ ಅದಕ್ಕೆ ತಾವರೆ, ಬೆಟ್ಟದಾವರೆ ಅಂತ ಆಗ್ತದೆ. ಬೆಟ್ಟ ಅದಕ್ಕೆ ತಾವರೆ. ತಾ ಅನ್ನುವಂಥದ್ದು ಏನದರಿ? ವ್ಯಂಜನಾಕ್ಷರದ. ಬೆಟ್ಟ ಅನ್ನುವುದೇನದರಿ? ಇದು ವ್ಯಂಜನಾಕ್ಷರದ. ವ್ಯಂಜನದ ಮುಂದೆ ವ್ಯಂಜನಾಕ್ಷರ ಬಂದರೆ ಅಥವಾ ಸ್ವರದ ಮುಂದೆ ವ್ಯಂಜನಾಕ್ಷರ ಬಂದರೆ, ಬೆಟ್ಟ ಅ ಅನ್ನುವಂಥ ಸ್ವರ, ತ ಅನ್ನುವಂಥ ವ್ಯಂಜನಾಕ್ಷರದ ಮುಂದೆ ಇವು ಎರಡು ಸೇರಿದಾಗ ವ್ಯಂಜನಾಕ್ಷರ ಆಗ್ತದ ಅಂತ ನಿಮಗನ ಹೇಳಿದ್ದು. ಕತಪಗಳಿಗೆ ಗದಬಗಳು ಬರಬೇಕ್ರಿ. ಪಬಮಗಳ ಬದಲಾಗಿ ವಕಾರ ಆದೇಶವಾಗಿ ಬರುತ್ತೆ. ಈಗ ನೋಡಿ, ಸ್ವಲ್ಪ ಗಮನ ಕೊಡ್ಬೇಕು ನೀವು. ಆಗಮ ಸಂಧಿ ಆದೇಶ ಸಂಧಿಗಿರುವಂಥ ವ್ಯತ್ಯಾಸ ಇಲ್ಲಿ ಗಮನಿಸಬಹುದು. ನೀವು ತಕ್ಷಣ ಏನು ಮಾಡ್ತೀರಿ? ವ ಬಂತಂದ್ರೆ ಇದು ವಕಾರಗಮ ಸಂಧಿ ಅಂತ ಹೇಳ್ತೀರಿ. ಆಗಮ ಸಂಧಿಯಲ್ಲಿ ಬರುವಂಥ ವಕಾರಗಮ ಸಂಧಿ ಅಂತ ಹೇಳ್ತೀರಿ. ಹಾಗಲ್ಲ, ಕೆಲವೊಂದು ಸ್ವಲ್ಪ ಟೆಸ್ಟ್ ಮಾಡಬೇಕಾಗ್ತದೆ. ಕತಪಗಳಿಗೆ ಕತಪ ಅನ್ನುವಂಥದ್ದು ಏನದರಿ? ಇಲ್ಲಿ ಕ ಅನ್ನುವಂಥ ವ್ಯಂಜನ, ತ ಎನ್ನುವಂಥ ವ್ಯಂಜನ, ಪ ಎನ್ನುವಂಥ ವ್ಯಂಜನಾಕ್ಷರವು. ಇದಕ್ಕೆ ಎದುರಾಗಿ ಬರಬೇಕೇನ್ರಿ? ಕತಪಗಳು. ಕ ಬದಲಾಗಿ ಗ ಬರಬೇಕು, ತ ಬದಲಾಗಿ ದ ಬರಬೇಕು, ಪ ಬದಲಾಗಿ ಬ ಬರಬೇಕು. ಹಿಂಗೆ ಬಂದು ಅಂತಂದ್ರೆ ಅದು ಆದೇಶ ಆಗ್ತದ ಅಂತ ಒಂದು ನಿಯಮ. ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ ಬ ಮ ಎಲ್ಲ್ಯಾಕೆ ವ್ಯಂಜನಾಕ್ಷರ ಪ ಬ ಮ ಬರಲಿ, ಅದರ ಬದಲ ವಕಾರ ಆದೇಶವಾಗಿ ಬಂತು ಅಂತಂದರೆ ಅದು ಯಾವುದಾಗ್ತದ? ಆದೇಶ ಅನಿಸ್ಕೊಳ್ತದ. ಮಕ್ಕಳೇ, ಇಲ್ಲಿ ಸ್ವಲ್ಪ ನೀವು ನಿಗಾ ಮಾಡಬೇಕು. ಆಗಮ ಸಂಧಿ ಮತ್ತು ಆದೇಶ ಸಂಧಿಗಳ ಮಧ್ಯದಲ್ಲಿ ಸ್ವಲ್ಪ ನಿಮ್ಗೆ ಸಂಶಯ ಬರ್ತದ್ರಿ. ಇದು ಅಂತ ಕನ್ಫರ್ಮ್ ಆಗಲ್ಲ. ಅದರ ಸಲುವಾಗಿ ನೀವು ಮಾಡಬೇಕಾದಂಥ ಕೆಲಸ ಏನು? ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ ನೋಡ್ತಾ ಹೋದಂತೆ ಯಾವುದು ಅಂತ ಗುರ್ತಾಗ್ತದೆ. ಹುಲ್ಲು ಅದಕ್ಕೆ ಕಾವಲು, ಹುಲ್ಲುಗಾವಲು. ನೋಡಿ, ಹುಲ್ಲು ಅದಕ್ಕೆ ಕಾವಲು. ಕ ಕಾರಕ್ಕೆ ಗ ಕಾರ ಆದೇಶವಾಗಿ ಬಂತಂದರೆ ಕ ಅನ್ನುವ ಕ ಗಗನ ನೋಡಿಲಿ. ಕ ಖ ಗ. ಕದ ಅಕ್ಷರದ ಮೂರನೇ ಅಕ್ಷರ ಯಾವುದ್ರಿ? ಗದ. ಕ ಗನೇ ಬರ್ಬೇಕಿಲ್ಲಿ. ಹುಲ್ಲು ಅದಕ್ಕೆ ಕಾವಲು, ಹುಲ್ಲುಗಾವಲು. ಕ ಬದಲಾಗಿ ಗ ಅನ್ನುವಂಥದ್ದು ಬಂತ್ರಿ, ಆದೇಶ ಸಂಧಿ. ಮತ್ತೆ ಇದು ವ್ಯಂಜನ ಸಂಧಿ ಅನಿಸ್ಕೊಳ್ತದ. ಹುಲ್ಲು, ಲು ಅನ್ನುವಂಥ ವ್ಯಂಜನಾಕ್ಷರದ ಮುಂದೆ ಕ ಎನ್ನುವಂಥ ವ್ಯಂಜನಾಕ್ಷರ ಬಂದು ಹುಲ್ಲುಗಾವಲಾಯಿತು. ಕ ಬದಲಾಗಿ ಗ ಕಾರ ಬಂತು, ಹುಲ್ಲುಗಾವಲು. ನೋಡ್ರಿ, ಬೆನ್ನ ಇದು ನ ಅನ್ನುವಂಥ ವ್ಯಂಜನಾಕ್ಷರದ ರೀ.
ಅನ್ನುವಂಥದ್ದು ಕೂಡ ವ್ಯಂಜನಾಕ್ಷರದ ರೀ. ಬೆಂಬತ್ತು ಪ ಬದಲಾಗಿ ಬಕಾರ ಬರಬೇಕು ಅಂತ ನಾನು ನಿಮಗಿಲ್ಲಿ ಮೇಲ್ಗಡೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲೋಡ್ರಿ, ಕ ತ ಪಗಳಿಗೆ ಗ ದ ಬಗಳು, ಗ ದ ಬಗಳು ಬರಬೇಕು. ಪ ಬದಲಾಗಿ ಬ ಬರಬೇಕು. ಕ ಕ ಗ ಬರಬೇಕು. ತ ಕ ದ ಬರಬೇಕು. ಜೊತೆಗೆ ಪ ಕ ಬ ಬರಬೇಕು. ಇವು ಮೂರು ಅಕ್ಷರಗಳಿಗೆ ಮೂರು ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ ಅನಿಸ್ಕೊಳ್ತದ. ಇಲ್ಲೋಡಿ, ಬೆನ್ನ ನ ಅನ್ನುವಂಥದ್ದೇನಾದ್ರಿ ವ್ಯಂಜನಾಕ್ಷರದ. ಪತ್ತು ಪ ಅನ್ನುವಂಥದ್ದೇನಾದ್ರಿ ವ್ಯಂಜನಾಕ್ಷರದ. ಇದು ವ್ಯಂಜನ ಸಂಧಿ ಅನಿಸ್ಕೊಳ್ತದ. ಆದೇಶ ನೆನ್ಪಿಟ್ಕೊಳ್ಬೇಕು. ಅದು ಭೀ ನಾವು ಟೆಸ್ಟ್ ಮಾಡ್ಬೇಕು. ಇದು ಸ್ವರ ಸಂಧಿ ಅದನ ವ್ಯಂಜನ ಸಂಧಿ ಅದ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಬೆನ್ ಅದಕ್ಕೆ ಪತ್ತು, ಬೆಂಬತ್ತು. ಆದೇಶ ಅಂದ್ಕೊಂಡೋದು ಹೇಗೆ? ಇಲ್ಲೇನೋ ಒಂದು ಬಿಟ್ಟು ಹೋಗ್ಯದ, ಏನು ಹೊಸದಾಗಿ ಬಂದು ಸೇರ್ಕೊಂಡದ, ಅಥವಾ ಅದೇ ಜಾಗದಾಗ ಮತ್ತೊಂದು ಹೊಸದಾಗಿ ಬಂದು ಸೇರ್ಕೊಂಡದ ಅಂತ ನೋಡ್ಕೋಬೇಕು. ಬೆಂಬತ್ತು ಅಂದಾಗ ಬಿಡಿಸ್ಬೇಕು. ಬೆನ್ ಅದಕ್ಕೆ ಪತ್ತು, ಬೆಂಬತ್ತು ಬಿಡಿಸ್ಲಕ್ಕೆ ಭೀ ಕರೆಕ್ಟಾಗಿ ಬರ್ಬೇಕ್ರಿ, ಇಲ್ಲಂದ್ರೆ ತಪ್ಪಾಗ್ತದೆ. ಬೆನ್ ಅದಕ್ಕೆ ಪತ್ತು, ಬೆಂಬತ್ತು. ಇಲ್ಲಿ ನೋಡಿ, ಪತ್ತು ಉತ್ತರ ಪದದಲ್ಲಿ ಪ ಬದಲಾಗಿ ಸಂಧಿ ಕಾರ್ಯ ನೆಡುವಂಥ ಸಂದರ್ಭದಲ್ಲಿ ಬ ಬಂತು, ಬೆಂಬತ್ತು. ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಮೈ ಅದಕ್ಕೆ ತೊಳೆ, ಮೈದೊಳೆ. ಮೈ ಎನ್ನುವಂಥದ್ದು ಏನಪ್ಪ ಅಂತಂದರೆ ಸ್ವರ. ತೋ ಅನ್ನುವಂಥದ್ದು ವ್ಯಂಜನಾಕ್ಷರ. ಅವ ಹೇಳಿದ್ದಾನೆ, ಸ್ವರದ ಮುಂದೆ ವ್ಯಂಜನಾಕ್ಷರ ಬರಲಿ, ವ್ಯಂಜನದ ಮುಂದೆ ವ್ಯಂಜನಾಕ್ಷರ ಬಂದರೂ ಕೂಡ ಅದು ವ್ಯಂಜನ ಸಂಧಿ ಅನಿಸ್ಕೊಳ್ತದ ಅಂತ ಹೇಳಿದ್ದಾನೆ. ಮೈ ಅನ್ನುವಂಥ ಐ ಎನ್ನುವಂಥ ಸ್ವರ ಸೇರಿಕೊಂಡಿದೆ. ತೋ ಅನ್ನುವಂತಹ ವ್ಯಂಜನಾಕ್ಷರ ಸೇರಿಕೊಂಡಿದೆ. ಮೈ ತೊಳೆ ಅನ್ನೋದರ ಬದಲಾಗಿ ಮೈ ದೊಳೆ ಅಂತ ಆಗ್ತದ. ತ ಬದಲಾಗಿ ದ ಕಾರ ಬಂದಿದೆ. ತ ಬದಲಾಗಿ ಕ ತ ಪಗಳಿಗೆ, ಕ ತ ಪಗಳಿಗೆ ಗ ದ ಬಗಳು, ಗ ದ ಬಗಳು ಆದೇಶವಾಗಿ ಬರಬೇಕು. ಕ ಕ ಗ ಬರಬೇಕು. ತ ಕ ದ ಬರಬೇಕು. ಪ ಗ ಬ ಬರಬೇಕು. ನಿಮ್ಮ ಮೂರು ಉದಾಹರಣೆ ಹೇಳೀನಿ. ಯಾವುದಪ್ಪ ಅಂತಂದರೆ, ಹುಲ್ಲು ಅದಕ್ಕೆ ಕಾವಲು, ಹುಲ್ಲುಗಾವಲು. ಕ ಕಾರಕ್ಕೆ ಗ ಕಾರ ಬಂದಿದೆ. ಕ ಗ ಗ ಬಂತ್ರಿ. ಬೆನ್ ಅದಕ್ಕೆ ಪತ್ತು, ಬೆಂಬತ್ತು. ಪ ಬದಲಾಗಿ ಬ ಬಂದಿದೆ, ಬೆಂಬತ್ತು. ತ ಕಾರಕ್ಕೆ ದ ಕಾರ ಬರಬೇಕು. ಮೈ ಅದಕ್ಕೆ ತೊಳೆ, ಮೈದೊಳೆ. ಅಂದರೆ ಕ ಜಾಗದಾಗ ಗ ಬರಬೇಕು, ತ ಜಾಗದಾಗ ದ ಬರಬೇಕು, ಪ ಜಾಗದಾಗ ಬ ಬಂದಾಗ ಅಲ್ಲೇನಾಗ್ತದ, ಅದು ಆದೇಶ ಸಂಧಿ ಅನಿಸ್ಕೊಳ್ತದ. ಮುಂದೆ ಒಂದು ಹೆಜ್ಜೆ ಇಟ್ಟೆ ಹೇಳ್ತಾನೇನೋ, ಮೈ ಅದಿಕ್ ತೋರು, ಮೈದೋರು. ತ ಬದಲಾಗಿ ದ ಬಂದಿದೆ ರೀ. ಕೆನೆ ಅದಿಕ್ ಪಾಲ್, ಕೆನೆ ವಾಲ್. ಇಲ್ಲಿ ನೋಡಿ, ನಿಮ್ಮ ಕನ್ಫರ್ಸ್ ಮಾಡೋದು ಇದೆ ರೀ. ಕೆನೆ ಅದಿಕ್ ಪಾಲ್, ಕೆನೆ ವಾಲ್. ನೀವು ನೋಡಿದ ತಕ್ಷಣ ಏನು ಮಾಡ್ತೀರಾ? ಇದು ವಕಾರಗಮ ಸಂಧಿ ಅಂತ ಹೇಳ್ತೀರಾ. ವಕಾರಗಮ ಸಂಧಿ ಅಂದಾಗ ಅದು ಸ್ವರ ಸಂಧಿ ಅಂತ ನೀವು ತಿಳ್ಕೊಬೇಕು ಮೊದಲದು. ವಕಾರಗಮ ಸಂಧಿ, ಆಗಮ ಸಂಧಿ ಅನ್ನುವಂಥದ್ದು ಏನಂದರೆ ಅದು ಸ್ವರ ಸಂಧಿ. ಅಂದರೆ ಸ್ವರದ ಮುಂದೆ ಸ್ವರ ಬರಬೇಕು. ಅಲ್ಲಿ ಸಂಧಿ ಕಾರ್ಯ ನಡೆದಂಥ ಸಂದರ್ಭದಲ್ಲಿ ಹೊಸದಾಗಿ ಒಂದು ಪದ ಬಂದು ಸೇರ್ಕೊಳ್ತದೆ. ಇಲ್ಲಿ ಏನಾಗಿದೆ ನೋಡ್ರಿ, ಕೆನೆ ಕೆನೆ ಅದಿಕ್ ಪಾಲ್. ಇದು ವಕಾರಗಮ ಸಂಧಿ ಅದನ ಅಥವಾ ಆದೇಶ ಸಂಧಿ ಅದಂತ ನಾವು ತಿಳ್ಕೋಬೇಕಾಗ್ಯದ ಮಕ್ಕಳೇ. ಕೆನೆ ಏ ಸೇರ್ಕೊಂಡುದ್ರಿ, ಪಾ ಅನ್ನುವಂಥದ್ದು ಏನದ ರೀ, ವ್ಯಂಜನ ಸೇರ್ಕೊಂಡುದ. ಕೆನೆ ಅನ್ನುವಂಥದ್ದು ಏ ಸ್ವರದ ಮುಂದೆ ಸ್ವರ ಬರಲಿ, ಸ್ವರದ ಮುಂದೆ ವ್ಯಂಜನ ಅಕ್ಷರ ಬಂದಾಗ ಅದು ವ್ಯಂಜನ ಸಂಧಿ ಅನಿಸ್ಕೊಳ್ತದ ಅಂತ ಹೇಳಿದಾನೆ ಮೊದಲೇ. ಕೆನೆ ಏ ಅದ. ಪ ಅನ್ನುವಂಥದ್ದು ವ್ಯಂಜನಾಕ್ಷರದ. ಇದು ಕೆನೆ ವಾಲ್ ಆಗ್ಯದ. ನಾವು ನೋಡಿದ ತಕ್ಷಣ ಇದು ಇದು ವಕಾರಗಮ ಸಂಧಿ ಅಂತೀವಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಏನು ತಿಳ್ಕೊಬೇಕು, ಸ್ವರದ ಮುಂದೆ ಸ್ವರ ಇದ್ರೆ ಮಾತ್ರ ಆಗಮ ಸಂಧಿ ಆಗ್ತದೆ ರೀ. ಆದರೆ ಇಲ್ಲಿ ಸ್ವರದ ಮುಂದೆ ವ್ಯಂಜನ ಬಂದದ, ಅದಕ್ಕಾಗಿ ಇದು ಆದೇಶ ಸಂಧಿ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ತಿಳಿತು ಅಂತ ಅಂದ್ಕೊಂಡಿನಿ. ಏನು ವ್ಯತ್ಯಾಸ? ಇದು ವ್ಯಂಜನ ಸಂಧಿ ಅದ. ಕೆನೆ ಅನ್ನುವಂಥದ್ದು ಏ ಸ್ವರ ಅದ, ಸ್ವರದ ಮುಂದೆ ಪ ಅನ್ನುವಂಥದ್ದು ವ್ಯಂಜನದ. ಸ್ವರದ ಮುಂದೆ ವ್ಯಂಜನ ಬರಲಿ, ವ್ಯಂಜನದ ಮುಂದೆ ವ್ಯಂಜನ ಅಕ್ಷರ ಬಂದರೆ ಅದು ವ್ಯಂಜನ ಸಂಧಿ ಅನಿಸ್ಕೊಳ್ತದ ಅಂತ ನಿಮಗೆ ಮೊದಲೇ ನಾ ಹೇಳಿದ್ದೆ. ಹಾಗಾಗಿ ಇದು ವಕಾರಗಮದನ ಆದೇಶದಂತ ನಾವು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಇದು ಸ್ವರ ಅದನ ಅಥವಾ ವ್ಯಂಜನ ಅಕ್ಷರಗಳು ನೋಡ್ಕೋಬೇಕು. ಮೊದಲೇದು ಕೆನೆ ಏನು ಅಂತ ಸ್ವರ ಅದ ರೀ. ಪ ಅನ್ನುವಂಥದ್ದು ವ್ಯಂಜನದ. ಸ್ವರದ ಮುಂದೆ ವ್ಯಂಜನ ಬಂತಂದ್ರೆ ವ್ಯಂಜನ ಸಂಧಿ ಆಗ್ತದಂತ ಹೇಳೇನಂದ್ರೆ ನೀವೇನು ಮಾಡಬೇಕು? ಇದು ವ್ಯಂಜನ ಸಂಧಿ, ಇದು ಆದೇಶ ಸಂಧಿ ಅಂತ ತಿಳ್ಕೊಬೇಕು.
ಒಂದು ವೇಳೆ ಸ್ವರ ಇಲ್ಲಿತ್ತು, ಇಲ್ಲೂ ಸ್ವರನೇ ಇತ್ತು, ಅಲ್ಲಿ ವಕಾರ ಆಗಮವಾಗಿತ್ತಂದರೆ ಅದು ವಕಾರಗಮ ಅನ್ಸ್ಕೊಳ್ತದೆ. ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ ನೋಡಿ, ಬೆಟ್ಟ ಅಧಿಕ ತಾವರೆ ಬೆಟ್ಟದಾವರೆ, ಬೆಟ್ಟ ಅಧಿಕ ತಾವರೆ ಬೆಟ್ಟದಾವರೆ, ತಕಾರಕ್ಕೆ ದಕಾರ ಆದೇಶವಾಗಿ ಬಂದದ್ರಿ. ಅಂದರೆ ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದವ ಅಂತೇಳಿ. ಕಣ್ಣು ಅಧಿಕ ಪನಿ ಕಂಬನಿ, ಪ ಬದಲಾಗಿ ಬ ಬಂದಿದ್ದಾರೆ. ನೀರು ಅಧಿಕ ಪನಿ ನಿರ್ವನಿ. ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ, ಓಕಾರಕ್ಕೆ ಪ ಬ ಮಗಳಿಗೆ ಅಲ್ಲಿ ಏನು ಹೇಳಿದಾನಾತ ನಿಯಮ, ಪ ಬ ಮಗಳಿಗೆ ವ ಎದುರಾಗಿ ಬರಬೇಕು. ಇಲ್ಲಿ ನೋಡಿ ಪಕ್ ವ ಎದುರಾಗಿ ಬಂದದ್ರಿ, ನೀರ್ ಅಧಿಕ ಪನಿ ನಿರ್ವನಿ, ಪನಿ ಹೋಗಿ ವನಿ ಬಂದದ. ನೋಡಿದ ತಕ್ಷಣ ನೀವೇನು ಮಾಡ್ತೀರಿ, ಅವಾಗ ವಕಾರಗಮ ಸಂಧಿ ಅಂತ ಹೇಳ್ತೀರಾ? ಇಲ್ಲ, ಕನ್ಫರ್ಮ್ ಮಾಡ್ಬೇಕು. ನೀರ್ ರ ಅನ್ನುವಂಥದ್ದು ಏನದ ರೀ, ವ್ಯಂಜನದ, ವ್ಯಂಜನಾಕ್ಷರದ. ಪ ಅನ್ನುವಂಥದ್ದು ಏನದ ರೀ, ವ್ಯಂಜನಾಕ್ಷರದ. ವ್ಯಂಜನದ ಮುಂದೆ ವ್ಯಂಜನ ಅಕ್ಷರಗಳು ಬಂದು ಸಂಧಿ ಆದರೆ ವ್ಯಂಜನ ಸಂಧಿ ಅನಿಸ್ಕೊಳ್ತದ ಅಂತ ಒಂದು ನಿಯಮ ತಿಳ್ಕೊಬೇಕು. ಇಲ್ಲೇನದ, ಕಣ್ಣ ಉದಾಹರಣೆ ನಿಮಗೇನು ಹೇಳಿನಿ, ನೀರ್ ರ ಅನ್ನುವಂಥ ವ್ಯಂಜನದ ರೀ, ಪ ಅನ್ನುವಂಥದ್ದು ವ್ಯಂಜನಾಕ್ಷರದ ರೀ. ಇಲ್ಲಿ ನಿರ್ವನಿ ಆಗ್ಯದ್ರಿ. ವ ಅನ್ನುವಂಥದ್ದು ಬಂದು ಪ ಬ ಮಗಳಿಗೆ ವ ಹೊಸದಾಗ ಅಲ್ಲಿ ಸೇರಬೇಕು. ಸೇರ್ತಂದ್ರೆ ಅದು ಆದೇಶ ಸಂಧಿ ಆಗ್ತದ ಅಂತ ಹೇಳಿದಾನೆ. ನೋಡ್ರಿ, ಮೆಲ್ ಮಾತು, ಮೆಲ್ ಲ ಅನ್ನುವಂಥ ವ್ಯಂಜನಾಕ್ಷರ, ಮ ಅನ್ನುವಂಥ ವ್ಯಂಜನಾಕ್ಷರ, ಅದು ಮೆಲ್ವಾತು. ವ ಅನ್ನುವಂಥದ್ದು ಅದು ಎದಕ್ಕೆ ಮಕ್, ಪ ಮ ಬಗಳಿಗೆ ಏನಪ್ಪ ಅಂದರೆ ವ ಬರಬೇಕಂತ ಹೇಳಿದಾನೆ ನಿಯಮ, ಅದಕ್ಕೆ ಮೆಲ್ವಾತು. ಇದನ್ನು ಕೂಡ ವ್ಯಂಜನಾಕ್ಷರದ ಅಂತ ಹೇಳ್ಬೋದು. ಇದು ಆದೇಶ ಸಂಧಿ ಅಂತ ನಾವಿಲ್ಲಿ ಹೇಳ್ತೀವಿ. ಹೀಗೆ ಇವೆಲ್ಲ ಉದಾಹರಣೆ ನೀವು ನೋಡಿ ಬಿಡಿಸ್ತಾ ಹೋದಂತೆ ಮಕ್ಕಳೇ ನಿಮ್ಗೇನಾಗ್ತದೆ, ಪ ಬ ಮಗಳಿಗೆ ವಕಾರ ಆದೇಶವಾಗಿ ಬಂದರೆ ಅದನ್ನು ಕೂಡ ಇನ್ನೊಂದು ಇದು ನಿಯಮ ಮಾತ್ರ ನೀವು ನೆನ್ಪಿಟ್ಕೊಡ್ರಿ. ಪ ಬ ಮಗಳ ಎದುರವಾಗಿ ವ ಬರಬೇಕು. ವ ಬಂತಂದ್ರೆ ಅದು ಆದೇಶ, ಅದು ವ್ಯಂಜನಾಕ್ಷರಗಳು ಬರಬೇಕು, ಅಥವಾ ಸ್ವರ ವ್ಯಂಜನದ ಮುಂದೆ ವ್ಯಂಜನಾಕ್ಷರ ಬಂದರೆ ಅದು ಏನಾಗ್ತದ, ಆದೇಶ ಆಗ್ತದ ಅಂತ ನೀವು ತಿಳ್ಕೊಬೇಕು. ಪ್ರಕೃತಿ ಭಾವ ಸಂಧಿ. ಈ ಪ್ರಕೃತಿ ಭಾವ ಸಂಧಿನೂ ಕೂಡ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾನ್ರಿ. ಹೀಗೆ ಪ್ರಕೃತಿ ಭಾವ ಸಂಧಿ ಹ್ಯಾಂಗ ಅನಿಸ್ಕೊಳ್ತದ ನೋಡಿ, ಆ ಅದಿಕ್ ಆಡು, ಅಯ್ಯೋ ಅದಿಕ್ ಇದೇನು, ಓಹೋ ಅದಿಕ್ ಅಜ್ಜಿ ಬಂದರೆ, ಅಕ್ಕ ಅದಿಕ್ ಇತ್ತಬ. ಕೊಟ್ಟಿರುವ ಉದಾಹರಣೆಗಳನ್ನು ಗಮನಿಸಿದಾಗ ಸ್ವರದ ಮುಂದೆ ಸ್ವರವು ಬಂದಿರೋದರಿಂದ ಲೋಪ ಅಥವಾ ಆಗಮ ಸಂಧಿ ಆಗಬೇಕಾಗಿತ್ತು. ಓಹೋ ಓ ಸ್ವರ ಬಂದುದ್ರಿ, ಅಜ್ಜಿ ಸ್ವರ ಬಂದದ, ಸ್ವರದ ಮುಂದೆ ಸ್ವರ ಬಂದುದ, ಅಲ್ಲಿ ಲೋಪ ಅಥವಾ ಆಗಮ ಸಂಧಿ ಆಗಬೇಕಾಗಿತ್ತು. ಹಾಗೆ ಸಂಧಿ ಮಾಡಿದರೆ ಅರ್ಥ ಕೆಡುತ್ತದೆ. ಇಲ್ಲಿ ನೋಡಿ ಒಂದು ಪದ ಅದ ರೀ, ಏನದಪ್ಪ ಅಂತಂದರೆ ಓಹೋ ಅಜ್ಜಿ ಬಂದರೆ ಅಕ್ಕ ಇತ್ತ ಬಾ ಅಂತ ಸಂಧಿ ಮಾಡ್ಲಕ್ಕೆ ಬರಲ್ರಿ. ಇದು ಸ್ವರದ ಮುಂದೆ ಸ್ವರ ಬಂದವ, ಈ ಸ್ವರ ಸಂಧಿ ಅದ, ಮತ್ತು ಇದು ಆಗಮ ಲೋಪ ಸಂಧಿ ಆಗಬಹುದಾಗಿತ್ತು. ಹಾಗಾದರೆ ಖರೆ ಇಲ್ಲಿ ಏನಪ್ಪ ಅಂತಂದರೆ ಸಂಧಿ ಮಾಡಿದ್ರೆ ಅರ್ಥ ಕೆಡ್ತದ್ರಿ. ಓಹೋ ಅಜ್ಜಿ ಬಂದರೆ ಅಕ್ಕ ಇತ್ತ ಬಾ ಅಂತ ಕೂಡಿಸಿ ಮಾಡಿದಾಗ, ಸಂಧಿ ಕಾರ್ಯ ಮಾಡಿದಾಗ, ಸಂಧಿ ಪದ ಮಾಡಿದಾಗ ಅರ್ಥ ತಪ್ತದಲ್ಲಿ. ಅದಕ್ಕಾಗಿ ಅಲ್ಲಿ ಸಂಧಿ ಕಾರ್ಯ ಸಂಧಿ ಪದ ಮಾಡ್ಲಕ್ಕೆ ಬರಲ್ಲ. ಯಾವಾಗ ಸಂಧಿ ಪದ ಮಾಡ್ಲಕ್ಕೆ ಬರಲ್ಲ ಅಂತಂದರೆ ಪ್ಲುತ್ವ ಸ್ವರದ ಮುಂದೆ ಸ್ವರ ಬಂದಾಗ, ಅಯ್ಯೋ ಆಹಾ ಓಹೋ ಮುಂತಾದ ಭಾವಸೂಚಕ ಅವ್ಯಗಳ ಮುಂದೆ ಸ್ವರ ಬಂದಾಗ, ಹಾಗೂ ಆ ಎಂಬ ಪದದ ಮುಂದೆ ಅಕ್ಷರದ ಮುಂದೆ ಅಲ್ಲ ಸ್ವರ ಬಂದಾಗ ಸಂಧಿ ಮಾಡಬಾರದು. ಕೆಲವೊಂದು ನಿಯಮ ಪ್ರಕೃತಿ ಭಾವದಲ್ಲಿ ನಿಯಮಗಳನ್ನು ಕೊಟ್ಟಿದ್ದಾನ್ರಿ. ಏನಂತಂದರೆ ಸ್ವರದ ಮುಂದೆ ಸ್ವರ ಬಂದದ, ಇದು ಲೋಪ ಸಂಧಿ ಆಗ್ಬೋದು, ಆಗಮ ಸಂಧಿ ಆಗ್ಬೋದು ಅಂತ ನೀವು ಸಂಧಿ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಅರ್ಥ ಕೆಡ್ತದ್ರಿ. ಕೆಲವೊಂದು ಸಂದರ್ಭದಲ್ಲಿ ಅದು ಯಾವುದದ, ಪ್ರಕೃತಿ ಭಾವ ಸಂಧಿ ಆಗ್ತದ್ರಿ. ಎಲ್ಲಿ ನೋಡ್ರಿ, ಪ್ಲುತ್ವ ಸ್ವರ ಅಂತಂದರೆ, ಪ್ಲುತ್ವ ಸ್ವರ ಅಂದರೆ ಯಾವ್ದು ನೋಡ್ರಿಲಿ, ಪ್ಲುತ್ವ ಸ್ವರ ಅಂತಂದರೆ ಅಯ್ಯೋ ಆಹಾ ಓಹೋ ಮುಂತಾದ ಭಾವಸೂಚಕ ಅವ್ಯಯಗಳವರಿವು. ಅಯ್ಯೋ ಆಹಾ ಓಹೋ ಅನ್ನುವಂಥದ್ದು ಭಾವಸೂಚಕ ಅವ್ಯಯಗಳು. ಇವುಗಳ ಮುಂದೆ ಸ್ವರ ಬಂದಾಗ ಹಾಗೂ ಆ ಎಂಬ ಪದದ ಮುಂದೆ ಸ್ವರ ಬಂದಾಗ ಸಂಧಿ ಮಾಡಬಾರ್ದು. ಆ ಬಂತು ಅಂದರೆ ಸಂಧಿ ಮಾಡಬಾರ್ದು. ಭಾವಸೂಚಕ ಪದಗಳು ಬಂತಂದರೆ ಸಂಧಿ ಮಾಡಬಾರ್ದು. ಅಲ್ಲಿ ನಿಯಮ ಹೇಳ್ಯಾನ, ಪ್ರಕೃತಿ ಭಾವ ಅಂತಂದಾಗ ಭಾವಸೂಚಕ ಪದಗಳ್ರಿ. ಅಯ್ಯೋ ಆಹಾ ಓಹೋ ಇವೆಲ್ಲ ಭಾವಸೂಚಕ ಪದಗಳ್ರಿ.
ಈ ಭಾವಸೂಚಕ ಪದಗಳು ಬಂದಾಗ ಅಲ್ಲಿ ಸಂಧಿ ಪದ ಮಾಡ್ಲಕ್ಕ ಬರಲ್ಲ. ಜೊತೆಗೆ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾಗದಿದ್ದ ಹಾಗೆ ಇರುವುದೇ ಪ್ರಕೃತಿ ಭಾವ. ಸ್ವರದ ಮುಂದೆ ಸ್ವರ ಬರಲ್ಯಾಕ, ಹಾಗೆ ಇಡೋದೇ ಪ್ರಕೃತಿ ಭಾವ. ಹಾಗಾದ್ರೆ ಅಲ್ಲಿ ಯಾವ್ಯಾವ ವರ್ಡ್ಗಳು ಬರ್ತವ? ಅಯ್ಯೋ, ಆಹಾ, ಛೇ, ಥೂ, ಅಮ್ಮ. ಪ್ಲುತ್ವ ಸ್ವರ ಬರುತ್ತೆ ನೋಡ್ರಿ. ಪ್ಲುತ್ವ ಸ್ವರಕ್ಕೊಂದು ಉದಾಹರಣೆ ಹೇಳ ನಿಮಗೆ. ಅಮ್ಮ, ಅಮ್ಮ ಅಂತ ಆಗುತ್ತೆ ಪ್ಲುತ್ವ ಸ್ವರ. ಪ್ಲುತ್ವ ಸ್ವರದ ಅಕ್ಷರಗಳು ಬರಲಿ, ಭಾವಸೂಚಕ ಅಕ್ಷರಗಳು ಬರಲಿ, ಆ ಎನ್ನುವಂಥ ಆ ಎಂಬ ಪದದ ಮುಂದೆ ಸ್ವರ ಬಂದಾಗ ಸಂಧಿ ಮಾಡಬಾರ್ದು ಅಂತ ನಿಯಮ ಹೇಳ್ಯಾನ ಅಂದ್ರೆ ನೀವು ಅಲ್ಲಿ ಸಂಧಿ ಕಾರ್ಯ ಮಾಡಬಾರ್ದು, ಸಂಧಿ ಪದ ಮಾಡಬಾರ್ದು. ಅದು ಹೆಂಗದ ಹಾಗೆ ಇಡಬೇಕು. ಅಂದ್ರೆ ಅದು ಪ್ರಕೃತಿ ಭಾವ. ಲೋಪಸಂಧಿ, ಆಗಮ ಸಂಧಿಯಲ್ಲಿ ಸ್ವರದ ಮುಂದೆ ಸ್ವರ ಬರ್ತಾವ, ಸಂಧಿ ಕಾರ್ಯ ಮಾಡ್ತೀರಿ, ಸಂಧಿ ಪದ ಮಾಡ್ತೀರಿ. ಆದೇಶ ಸಂಧಿಯಲ್ಲಿ ಸ್ವರದ ಮುಂದೆ ವ್ಯಂಜನ ಬರ್ತದ, ವ್ಯಂಜನದ ಮುಂದೆ ವ್ಯಂಜನ ಸ್ವರ ಅಕ್ಷರಗಳು ಬರ್ತಾವೆ, ಅಲ್ಲಿನೂ ಕೂಡ ಸಂಧಿ ಕಾರ್ಯ ಮಾಡ್ತೀರಿ, ಸಂಧಿ ಪದ ಮಾಡ್ತೀರಿ. ಆದರೆ ಪ್ರಕೃತಿ ಭಾವದಲ್ಲಿ ಭಾವಸೂಚಕ ಪದಗಳು ಇರ್ತಾವೆ. ಭಾವನೆ ಅಂದರೆ ಅಯ್ಯೋ, ಆಹಾ, ಛೇ, ಥೂ, ಅಮ್ಮ. ಪ್ಲುತ್ವ ಸ್ವರ ಅಂದ್ರೆ ಅಮ್ಮ. ಇವೆಲ್ಲ ಪದಗಳು ಬರ್ತವೆ. ಇಂಥ ಪದಗಳು ಬಂದಾಗ ಈಗ ಸ್ವರದ ಮುಂದೆ ಸ್ವರ ಬಂದರೂ ಕೂಡ ಸಂಧಿ ಮಾಡಬಾರ್ದ್ರಿ. ಒಂದು ವೇಳೆ ಹಾಗೆ ಇಡೋದಕ್ಕೆ ಪ್ರಕೃತಿ ಭಾವ ಅಂತ ಕರೀತಾರೆ. ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ರಕೃತಿ ಭಾವ ಅನ್ನುವಂತಹ ಸಂಧಿಯನ್ನು ನಾವು ನೋಡ್ತೀವಿ. ಇಲ್ಲಿ ತನಕ ಮುದ್ದು ಮಕ್ಕಳೇ ನಾವೇನೇನು ನೋಡಿವಿ? ಸಂಧಿ ಅಂದರೆ ಏನು, ಸಂಧಿಯಲ್ಲಿ ಎಷ್ಟು ವಿಧಗಳು, ಸ್ವರ ಸಂಧಿಗಳಂತ ಯಾವ ಅನಿಸ್ಕೊಳ್ತಾವ, ವ್ಯಂಜನ ಸಂಧಿಗಳಂತ ಯಾವ ಅನಿಸ್ಕೊಳ್ತಾವ, ಸ್ವರ ಸಂಧಿಗಳಲ್ಲಿ ಎಷ್ಟು ವಿಧಗಳು, ಲೋಪಸಂಧಿ, ಆಗಮ ಸಂಧಿ, ಇವು ಸ್ವರ ಸಂಧಿ. ಆದರೆ ಆದೇಶ ಸಂಧಿ ಯಾವ ಸಂಧಿ? ವ್ಯಂಜನ ಸಂಧಿ. ಲೋಪ ಸಂಧಿ ಎಂದಾಗ ಏನು ಅನಿಸ್ಕೊಳ್ತದ? ಒಂದು ಅಕ್ಷರ ಲೋಪ ಆದ್ರೆ, ಪೂರ್ವ ಪದದ ಅಕ್ಷರ ಕೊನೆಯ ಅಕ್ಷರ ಲೋಪ ಆದ್ರೆ ಲೋಪಸಂಧಿ ಅನಿಸ್ಕೊಳ್ತದ. ಒಂದು ಅಕ್ಷರ ಬಿಟ್ಟು ಹೋದ್ರೆ ಲೋಪಸಂಧಿ ಅನಿಸ್ಕೊಳ್ತದ. ಆದೇಶ ಸಂಧಿ ಅಂದ್ರೆ, ಆಗಮ ಸಂಧಿ ಅಂದ್ರೆ ಸಂಧಿ ಆಗುವಂಥ ಸಂದರ್ಭದಲ್ಲಿ ಒಂದು ಅಕ್ಷರ ಹೊಸದಾಗಿ ಬಂದು ಸೇರ್ತು ಅಂತಂದ್ರೆ ಗುರುವನ್ನು, ಹಸುವನ್ನು, ಕೈಯನ್ನು, ಯ ಬಂದರೆ ಯಕಾರಗಮ ಸಂಧಿ, ವ ಬಂದರೆ ವಕಾರಗಮ ಸಂಧಿ ಅಂತ ಗುರುತಿಸಬೇಕು. ನಂತರದಲ್ಲಿ ಆದೇಶ ಸಂಧಿ. ಆದೇಶ ಸಂಧಿ ಅನ್ನುವಂಥದ್ದು ಇದು ವ್ಯಂಜನ ಸಂಧಿ. ವ್ಯಂಜನದ ಮುಂದೆ ವ್ಯಂಜನ ಬರಬೇಕು, ಸ್ವರದ ಮುಂದೆ ವ್ಯಂಜನಾಕ್ಷರಗಳು ಬರಬೇಕು. ಆ ಅಕ್ಷರಗಳ ಮುಂದೆ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರಬೇಕು. ನಂತರ ಪಬಮಗಳಿಗೆ ವಕಾರ ಆದೇಶವಾಗಿ ಬಂತಂತಂದರೆ ಅದು ಆದೇಶ ಸಂಧಿ ಅನಿಸ್ಕೊಳ್ತದ ಅಂತ ಇಲ್ಲಿ ನಾವು ಗುರುತಿಸ್ಕೋಬೇಕು. ಇಲ್ಲಿ ತನಕ ಸಂಧಿ, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳನ್ನು ಕುರಿತು ನಾವು ಪ್ರಕೃತಿ ಭಾವ ಸಂಧಿ ಅನ್ನುವಂಥದ್ದನ್ನು ನಾವು ನೋಡೀವಿ. ಒಂದು ವೇಳೆ ನಿಮಗೆ ಏನಾದರೂ ಇಲ್ಲಿ ತಿಳಿದಿಲ್ಲ ಅಂತಂದರೆ ನೀವು ಕಾಮೆಂಟ್ ಮೂಲಕ ಹಾಕ್ಬೋದು, ಮೇಡಮ್ ಇನ್ನೊಂದು ಸಲ ನೀವು ಚೆನ್ನಾಗಿ ಹೇಳಿ ಅಂತ. ಆವಾಗ ನಾನು ಏನು ಮಾಡ್ತೀನಿ ಅಂತಂದರೆ ನಿಮ್ಗೆ ಯಾವ ವಿಷಯ ತಿಳಿದಿಲ್ಲ, ಯಾವ ಸಂಧಿ ತಿಳಿದಿಲ್ಲ ಅಂತ ಕಾಮೆಂಟ್ ಮೂಲಕ ನೀವು ತಿಳಿಸಿದ್ರೆ ಅಂದರೆ ಮಕ್ಕಳೇ ಆರಾಮಾಗಿ ನಾವು ನಿಮಗೆ ಸರಳವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನಂತರದಲ್ಲಿ ಯಾವ ಸಂಧಿಗಳನ್ನು ನೋಡೋಣ? ಸಂಸ್ಕೃತದ ಸಂಧಿಗಳನ್ನು ನಾವು ನೋಡೋಣ. ಸಂಸ್ಕೃತದ ಸಂಧಿಗಳಲ್ಲಿ ಯಾವ್ಯಾವ ಬರ್ತಾವಂತಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣಸಂಧಿ, ವೃದ್ಧ ಸಂಧಿ, ಜಸ್ವ ಸಂಧಿ, ಚುತ್ವ ಸಂಧಿ, ಅನುನಾಸಿಕ ಸಂಧಿ, ಹೀಗೆ 7 ಹಂತದ ಸಂಧಿಗಳನ್ನು ನಾವು ಕಾಣ್ತೀವಿ. ಅವು ನಂತರದ ವಿಡಿಯೋಗಳಲ್ಲಿ ನಾವು ನೋಡೋಣ. ನಿಮ್ಗೆ ಒಂದು ವೇಳೆ ತಿಳಿದಿಲ್ಲ ಅಂತಂದರೆ ಕಾಮೆಂಟ್ ಮೂಲಕ, ನಿಮ್ಗೆ ಯಾವ್ದು ತಿಳಿದಿಲ್ಲ ಅದು ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿದ್ರಂದರೆ ನಾನು ಏನು ಮಾಡ್ತೀನಿ ಅದಕ್ಕೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮುದ್ದು ಮಕ್ಕಳೇ, ಪ್ರತಿಯೊಂದು ಪರೀಕ್ಷೆಗಳಿಗೆ ತುಂಬ ಸಹಕಾರಿಯಾಗಿರುವಂಥ ಈ ಸಂಧಿಯನ್ನು ನೀವು ಪ್ರಯತ್ನಿಸಬೇಕು, ಪ್ರಾಕ್ಟೀಸ್ ಮಾಡಬೇಕು. ಕೇವಲ ಕೇಳಿದ್ರೆ ಬರಲ್ಲ, ಉದಾಹರಣೆ ತಗೊಳ್ಬೇಕು, ಬಿಡಿಸಿದು ಸ್ವರದ ಮುಂದೆ ಸ್ವರದನ, ವ್ಯಂಜನದ ಮುಂದೆ ವ್ಯಂಜನದ ಅಂತ ತಿಳ್ಕೊಂಡು ಯಾವ್ಯಾವ ಸ್ವರ ಸಂಧಿ ಯಾವ ವ್ಯಂಜನ ಸಂಧಿ ಅಂತ ನೀವು ಕನ್ಫರ್ಮ್ ಮಾಡಿಕೊಂಡ್ರೆ ಪಟ್ ಅಂತ ಗುರ್ತಾಗ್ತದೆ ನಿಮ್ಗೆ ಇದು ಸಂಧಿ ಅದ ಅಂತ. ಭಾಳಷ್ಟು ಈಜಿ ಅದರಿ ಇದು. ನಿಮ್ಗೆ ಯಾವ್ದು ತಿಳಿದಿಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಂತರದ ವಿಡಿಯೋಗಳಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.